ಹುಗೆ ಮಾದಪ್ಪಗೆ ಒಂದ್ಸರಿ ಹುಗೆ ಇದೆ ಹುಗೇಶ್ವರ ಮಾದಪ್ಪಗೆ ಹುಗೆ ಮಾದಪ್ಪ ಜಯ ಮಾದಪ್ಪ ಜಯ ಮಾದಪ್ಪ ಜಯ ಶಿವ ಶಂಕರ ಶರಣಾಕಾಂತನೆ ಜಯ ಶಿವ ಶಂಕರ ಶರಣಾಕಾಂತನೆ ಶರಣ ಚಂದ್ರಮ ಶರಣಾಕಾಂತನೆ ಶರಣ ಚಂದ್ರಮ ಶರಣಾಕಾಂತನೆ ಮಲ್ಲೇಶನೆ ಶಾಂತಮಲ್ಲೇಶನೆ ಶಾಂತಿ ವಿದಾಯಕ ಶರಣ ಪದನಿ ಶರಣಾಸ್ಪದನೆ ಲಿಂಗನಿವಾಸ ಜಯ ಶಿವ ಶಂಕರ ಶರಣಾಕಾಂತನೆ ಗುರುಲಿಂಗ ಜಂಗಮ ಪಾದದ ಉದಕ ಗುರುಲಿಂಗ ಜಂಗಮ ಪಾದದ ಉದಕ ಅಷ್ಟಾವರಣನೆ ಶಿವಗುಣ ಪಂಜರ ಅಷ್ಟಾವರಣನೆ ಶಿವಕುಲ ಪಂಜರ ಶಿವ ಭಕ್ತೋಜನ ಮಂಗಳ ರೂಪ ಸಡತಲಾದಿವೆ ಭೂತಿ ಪಂಜರ ಜಯ ಶಿವ ಶಂಕರ ಶರಣಾಕಾಂತನೆ ಶರಣ ಚಂದ್ರಮ ಶರಣಾಕಾಂತನೆ ಶರಣ ಚಂದ್ರಮ ಶರಣಾಕಾಂತನೆ ಶಾಂತಿ ಶಾಂತಿಧಾಮನೆ ಶ್ರೀ ಮಲೆ ಮಹದೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾ ಆನನಂ ಪದ್ಮಾರ್ಕಂ ಗಜಾನನಮರ್ಣಿಸಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಯೇ ಏಕದಂತಮುಪಾಸ್ಮಯೇ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪರವನೆ ತ್ರಿಜಗವಂದಿತನೆ
ಗಜವದನ ಬೇಡುವೆ. ಪಾಶಾಂಕುಶಧರ ಪರಮ ಪವಿತ್ರನೆ, ಪಾಶಾಂಕುಶಧರ ಪರಮ ಪವಿತ್ರನೆ, ಮೂಸಿಕವಾನನೆ ಮುನಿ ಜನ ಪ್ರೇಮ, ಮೂಸಿಕವಾಹನ ಮುನಿ ಜನ ಪ್ರೇಮ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ, ಸುಜನರ ಪೊರೆವನೆ, ತ್ರಿಜಗವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ. ಮೋದದಿ ನಿನ್ನಯ ಪಾದವ ತೋರೋ, ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೆ ಆದರದಿಂದಲೇ. ಮೋದದಿ ನಿನ್ನಯ ಪಾದವ ತೋರೋ, ಸಾಧು ವಂದಿತನೆ ಆದರದಿಂದಲೇ. ಸರಸಿ ಜನಾಂದ ಶ್ರೀ ಪುರಂದರ ವಿಠಲನ, ಸರಸಿ ಜನಾಂದ ಶ್ರೀ ಪುರಂದರ ವಿಠಲನ, ಸರಸಿ ಜನಾಂದ ಶ್ರೀ ಪುರಂದರ ವಿಠಲನ. ನಿರುತಲಿ ನೀಡುವಂತೆ ನಿದಯ ಮಾಡೋ, ನಿರುತಲಿ ನೀಡುವಂತೆ ನಿದಯ ಮಾಡೋ. ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ, ಸುಜನರ ಪೊರೆವನೆ, ಜಗವಂದಿತನೆ ಸುಜನರ ಪೊರೆವನೆ. ಗಜವದನ ಬೇಡುವೆ, ಗಜವದನ ಬೇಡುವೆ, ಗಜವದನ ಬೇಡುವೆ. ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಈ ದಿನ ಶ್ರೀ ಶ್ರೀ ಮಲಯ ಮಹದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ನಾಟಕದ ರಚನೆಕಾರರಾದ ಎಚ್.ವಿ. ಗಣೇಶ್ರವರು ಬರೆದಿರುವ ಶ್ರೀ ಶ್ರೀ ಮಲಯ ಮಹದೇಶ್ವರ ಎಂಬ ಐತಿಹಾಸಿಕ ನಾಟಕವನ್ನು ನಮ್ಮ ಹಿರಿಯ ಕಲಾವಿದರಾದ ರಾಮ ಮಾಸ್ಟರ್ ನಾಗೇಂದ್ರ ಪ್ರಸಾದ್ ಅವರ ದಕ್ಷ ನಿರ್ದೇಶನದಲ್ಲಿ ಹಾಗೂ ನಮ್ಮ ಪೊಲೀಸ್ ಸುರೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿಯೂ ಅಭಿನಯಿಸುತ್ತಿದ್ದೇವೆ. ಆದ್ದರಿಂದ ನಮ್ಮ ಪಾತ್ರಧಾರಿಗಳಿಂದಾಗಲಿ ವಾದ್ಯಗೋಷ್ಠಿಯವರಿಂದಾಗಲಿ ಯಾವ ಲೋಪದೋಷಗಳು ಕಂಡು ಬಂದರೂ ಅದನ್ನು ಅಂಶಕ್ಷರ ನ್ಯಾಯದಂತೆ ಅನುಸರಿಸಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬೆಳಗಲಿ ಕನ್ನಡ ನಾಡು, ಕಲೆಗಾರರು ಕೈ ಬೀಸಿ ಕರವ ನಮ್ಮ ನಾಡು, ಅಳಿಯದೆ ಉಳಿಯಲಿ ನಮ್ಮಿ ನಾಡು, ಉಳಿಯದೆ ಕನ್ನಡ ನಾಡು, ನಮ್ಮಿ ನಾಡು. ಕನ್ನಡದ ಕಲೆವೀರರೇ, ಕನ್ನಡದ ಕಲೆವೀರರೇ, ಸುರಧೀರರಾಳಿದ ಕರುನಾಳು ನಾಡಿನ, ಸುರಧೀರರಾಳಿದ ಕರುನಾಳು ನಾಡಿನ ಕನ್ನಡದ ಕಲೆವೀರರೇ. ಕನ್ನಡದಿ ನಾಳು ಕರುನಾಳು
ವೀರರೇ. ಅಳಿಯದೆ ಉಳಿಯಲಿ ನಮ್ಮೀ ನಾಡು, ಅಳಿಯದೆ ಉಳಿಯಲಿ ನಮ್ಮೀ ನಾಡು. ರಾಮರಾಜರು ಆಳಿದ ಈ ನಾಡು, ರಾಮರಾಜರು ಆಳಿದ ಈ ನಾಡು. ಪಂಪಾರನ್ನರು ರಚಿಸಿದವರ ಬೀಡು, ಪಂಪಾರನ್ನರು ರಚಿಸಿದವರ ಬೀಡು. ಕನ್ನಡದ ಕಲೆವೀರರೇ, ಸುರಧೀರರಾಳಿದ ಕರುನಾಳು ನಾಡಿನ, ಸುರಧೀರರಾಳಿದ ಕರುನಾಳು ನಾಡಿನ ಕನ್ನಡದ ಕಲೆವೀರರೇ, 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 ಕಲೆವೀರರೇ. ಧನ್ಯವಾದಗಳು. ತಗ್ಬಿಟ್ಟಲ್ಲಿ ಕೊಡೋ ಕೇಳಿ. ಶ್ರೀಹರಿನೇ ಶಿವಶಂಕರ ದೇವ ಸೋದರಿಗ ಭಯವ ನೀಡು ನಿಮುಧರಿ. ಶ್ರೀಹರನೇ ಶಿವಶಂಕರ ದೇವ ಸೋದರಿಗ ಭಯವ ನೀಡು ನಿಮುಧರಿ. ಶ್ರೀಹರನೇ ಹೇ ತಾಂಡವ ನಾಟ್ಯದಿ ಜಗಮತಲ್ಲನಿವ, ತಾಂಡವ ನಾಟ್ಯದಿ ಜಗಮತಲ್ಲನಿವ. ಭಕ್ತ ಮಾನವನೇ ಕರುಣಿಸಿ ನೀ ದೊರೆ, ಭಕ್ತ ಮಾನವನೇ ಕರುಣಿಸಿ ನೀ ದೊರೆ. ಶ್ರೀಹರನೇ ಶಿವಶಂಕರನೇ ದೇವ ದೀನಲ ಮುರಿಯ ಆಲಿಸ ನೀ ಮನದಿ. ಶ್ರೀಹರನೇ ಹೇ ದೀನಳ ಮುರಿಯ ಆಲಿಸು ನೀನು ಅನುದಿನ ಬೇಡುವೆ ಜಗದೀಶ್ವರನೇ. ದೀನಳ ಮುರಿಯ ಆಲಿಸು ನೀನು ಅನುದಿನ ಬೇಡುವೆ ಜಗದೀಶ್ವರನೇ. ನಿನ್ನಯವನ ಫಲದಿ ದೇವಾ
ಸೋದರಿಗ ಭಯವ ನೀಡು ನಿಜಗದೀಶೇ ಹರನೇ ಶಿವಶಂಕರನೇ ದೇವ ಸೋದರಿಗ ಭಯವ ನೀಡು ನಿಜಗದೀಶೇ ಹರನೇ ದೇವಾ ಪರಮೇಶ್ವರ ಭಕ್ತ ಜನ ಮಂದಾರ ಸಕಲರಿಗೂ ಸದಾ ಸನ್ಮಂಗಳ ನೀಡುವ ನಿನ್ನ ಸಹೋದರಿಯಾಗಿರುವುದೇ ನನಗೆ ಹೆಮ್ಮೆಯ ವಿಷಯ. ಸದಾ ನಿನ್ನ ಪಾದ ಕಮಲಗಳಿಗೆ ವಂದಿಸುವುದೇ ನನಗೆ ಮಹಾದಾನಂದವು. ಶಂಕರ, ಈ ಸಹೋದರಿಯ ಪ್ರಾರ್ಥನೆಯನ್ನು ಸ್ವೀಕರಿಸಿ ನನ್ನನ್ನು ಹರಸಿ ಆಶೀರ್ವಾದಿಸು. ಶ್ರೀಹರಿ, ಪತ್ನಿಗೆ ಪತಿಯೇ ಸಕಲವು. ಜಗದೋದ್ಧಾರಕ ಭಕ್ತವತ್ಸಲನಾದ ನಿಮ್ಮನ್ನು ಪತಿಯನ್ನಾಗಿ ಪಡೆದ ನಾನೇ ಧನ್ಯಳು. ಸ್ವಾಮಿ, ಸದಾ ನಾನು ನಿಮ್ಮನ್ನು ಪೂಜಿಸುವುದರಿಂದ ನಾನು ಸಹ ನಿಮ್ಮ ಭಕ್ತಳೆ. ಈ ಭಕ್ತಳ ಸೇವೆಯನ್ನು ಸ್ವೀಕರಿಸಿ ನನ್ನನ್ನು ಹರಿಸಿ. ದೇವಿ, ನಿನಗೆ ಮಂಗಳವಾಗಲಿ. ಇದೇನು, ನನ್ನ ಸ್ವಾಮಿಯ ಮುಖದಲ್ಲಿ ಮಂದಹಾಸವಿಲ್ಲ, ನೋಟದಲ್ಲಿ ಸೆಳೆತವಿಲ್ಲ, ಮನದಲ್ಲಿ ಯಾವುದೋ ಚಿಂತೆಯು ಮನೆ ಮಾಡಿ ಗಾಢವಾದ ಆಲೋಚನೆಯೇ ತುಂಬಿರುವುದು. ಏನಾಗಿರಬಹುದು? ಸ್ವಾಮಿ, ಏನಾಯಿತು? ಸ್ಥಿತಿಕರ್ತನಾದ ನಿಮ್ಮಲ್ಲಿ ಏನೇ ಆತಂಕ? ನಿಮ್ಮ ದಶಾವತಾರದ ದಿನಗಳಲ್ಲಿಯೂ ಸಹ ನನಗೆ ಇಂತಹ ದುಗುಡ ದರ್ಶನ ಆಗಿರಲಿಲ್ಲ. ಏನಾಯ್ತು ಸ್ವಾಮಿ? ದೇವಿ, ಎಲ್ಲದಕ್ಕೂ ನಿನ್ನ ತವರಿನ ಕೃಪೆ ದೇವಿ. ನಿನ್ನಣ್ಣ ಶಂಕರನ ಅತಿರೇಕ, ಭಕ್ತ ಪರಾಧೀನ ಪರಶಿವನ ಬಳುವಳಿ. ದೇವಿ, ನಾನು ನಿನ್ನನ್ನು ಸತಿಯಾಗಿ ಪಡೆದು ಸೋದರಿ ಪಾರ್ವತಿಯನ್ನು ಕೈಲಾಸ ವಾಸನಿಗೆ ದಾರಿ ಎಳೆದುಕೊಟ್ಟ ದಿನವೇ ಸಂಕಟಗಳ ಸರಮಾಲೆ ನನಗೆ ಪ್ರಾಪ್ತಿವಾಯಿತು. ಸ್ವಾಮಿ, ಹೀಗೇಕೆ ಮಾತನಾಡುತ್ತಿರುವಿರಿ? ಈ ಮಿಥ್ಯಾರೋಪವೇಕೆ? ಅಣ್ಣನಾದ ಶಂಕರನ ಮಾಡಿದ ಅಪರಾಧವಾದರೂ ಏನು? ಹರಿಭಯಂಕರನಾದ ಜಗದ್ರಕ್ಷಕ ಯದುಪತಿಗೆ ಶತ್ರುಗಳಿಂದ ಸಂಕಟವೇ? ಭೃಗುಸುತ್ತೆ, ಶತ್ರುಗಳಿಗಾಗಿ ನಾನು ಭಯಪಡುತ್ತಿಲ್ಲ. ನಿನ್ನಣ್ಣ ಶಂಕರ ವರ ನೀಡಿ ರೂಪಿಸಿರುವ ಸೃಷ್ಟಿಯ ನಾಶದ ಅಂತಕದಿಂದ ಜರ್ಜರಿತನಾಗಿರುವೆನು. ಸ್ವಾಮಿ, ಪರಮೇಶ್ವರನನ್ನು ಏತಕ್ಕಾಗಿ ಈ ಪರಿ ನಿಂದಿಸುತ್ತಿರುವಿರಿ? ನನ್ನ ಅಣ್ಣನಾದ ಶಂಕರನು ಭಕ್ತ ಜನ ಮಂದಾರ. ಭಕ್ತರ ಸೇವೆಯೇ ಅವನ ಆದ್ಯ ಕರ್ತವ್ಯ. ಹೀಗಿರುವಾಗ ನಿಮ್ಮ ಮಾತುಗಳು ನನ್ನ ಮನದಲ್ಲಿ ಆತಂಕವನ್ನೇ ತುಂಬಿರುವುದು. ಸ್ವಾಮಿ, ಪಾರ್ವತಿ ಕ್ಷೇಮವಾಗಿರುವಳೆ? ಸೋದರಿ ಪಾರ್ವತಿ ಮಾತ್ರವಲ್ಲ, ಪ್ರಪಂಚದ ನಾಶವನ್ನು ಸೃಷ್ಟಿಸಿದನೇ ನಿನ್ನ ಅಣ್ಣ ಗಜತಿಗಿರಿ ಒಡೆಯ ಶಂಕರನು. ಸ್ವಾಮಿ, ಅದೇನೆಂದು ಬಿಡಿಸಿ ಹೇಳಬಾರದೆ? ದೇವಿ, ನಿನ್ನ ಅಣ್ಣ ಶಂಕರನ ಅತಿರೇಕ, ಭಕ್ತ ಪರಾಧೀನ ಪರಶಿವನ ಬಳುವಳಿ. ಓಹೋ, ಅಣ್ಣ ಶಂಕರನು ಭಕ್ತೋದ್ಧಾರಕರೆಂದು ಪಡೆದಿರುವ ಕೀರ್ತಿ ತಮಗಿಲ್ಲ ಎಂಬ ಅಸೂಯೆ? ಅಸೂಯೆ ದೇವಿ, ಇದು ಪರಿಹಾಸದ ಸಮಯವಲ್ಲ. ನಿನ್ನಣ್ಣ ಶಂಕರನು ಯುಗ ಯುಗಾಂತರದಲ್ಲಿಯೂ ಕಾಡು ಮೇಡು ಸ್ಮಶಾನ ಅಲಿಯುವ ಪ್ರಾರಬ್ಧ ಹೊಂದಿರುವುದು. ಭಕ್ತ ರಾವಣ ಕೇಳಿದಾಗ ತನ್ನ ಭಾರ್ಯ ಪಾರ್ವತಿಯನ್ನು ಬಿಟ್ಟುಕೊಟ್ಟ ಭೂಪತಿ. ಇದು ನಿನ್ನಣ್ಣನ ಬಗ್ಗೆ ನನಗೆ ಅಸೂಯೆಯಾದರೆ ನಿನಗೆ ಮಹಾ ಆನಂದದ ಹೆಮ್ಮೆಯ ಸಂಗಾತಿಯೇ. ಈಗ ಆ ವಿಚಾರವೇಕೆ ಸ್ವಾಮಿ? ಇದು ಅದಕ್ಕೂ ಮಿಗಿಲಾದ ವಿಷಮ ಪರಿಸ್ಥಿತಿ. ಆದರೆ ನಾನೀಗ ಇಲ್ಲಿಂದ ಬಂದಿರುವೆ. ದೇವಿ, ಇದು ಅದಕ್ಕೂ ಮಿಗಿಲಾದ ವಿಷಮ ಪರಿಸ್ಥಿತಿ ಒದಗಿದೆ. ದೇವಿ, ಈಗ ನಾನು ಎಲ್ಲಿಂದ ಬಂದಿರುವೆ? ಬಂಕಾಪುರದ ಅರಸು ಶ್ರವಣಾಸುರನ ಸೆರೆಯಿಂದ. ಅದಕ್ಕೆ ನಿನ್ನಣ್ಣ ಶಂಕರನೂ ಕಾರಣನಲ್ಲವೇ? ಅದು ಹೇಗೆ ಸಾಧ್ಯ ಪ್ರಭು?
ಎಕ್ಕ ಬಿಲಪತ್ರ ಪ್ರಿಯನಾದ ಶಂಕರನು ಶ್ರಾವಣನ ತಪಸ್ಸಿಗೆ ಮೆಚ್ಚಿ ಆತನಿಗೆ ದೇವತೆಗಳು ದೇವ ಸೃಷ್ಟಿಗಳಿಂದ ಮರಣ ಬಾರದಂತೆ ವರ ನೀಡಿ ತಾವು ಭಕ್ತ ಪರಾಧೀನ ಎಂಬ ಬಿರುದನ್ನು ಸಾರ್ಥಕಗೊಳಿಸಿಕೊಂಡಿರುವುದು. ಪ್ರಸ್ತುತ ವರಗರ್ಭಿತನಾದ ಶ್ರಾವಣನು ಶ್ರಾವಣ ಸೂರ್ಯನಾಗಬೇಕು ಎಂದು, ವಿಶ್ವಕ್ಕೆ ಒಡೆಯನಾಗಬೇಕು ಎಂದು ಸೃಷ್ಟಿಕರ್ತನಾದ ಬ್ರಹ್ಮದೇವ, ಸ್ಥಿತಿಕರ್ತನಾದ ಈ ಶ್ರೀಹರಿ ಮತ್ತು ಸಕಲ ಗ್ರಹಗಳು, ದೇವತೆಗಳು, ದೇವಗಣಗಳು, ಯಕ್ಷ ಕಿನ್ನರ ಕಿಂಪುರುಷರನ್ನೆಲ್ಲ ಸೆರೆ ಹಿಡಿದು ತನ್ನ ಅಧೀನದಲ್ಲಿಟ್ಟುಕೊಂಡು ಆತನ ಹಣತೆಯಂತೆ ಕಾರ್ಯನಿರ್ವಹಿಸಲು ಸೂಚಿಸಿರುವನು. ಸಮಸ್ತ ಬ್ರಹ್ಮಾಂಡವನ್ನೇ ತನ್ನ ವಶಪಡಿಸಿಕೊಳ್ಳಬೇಕೆಂದು ಪಯಣಿಸುತ್ತಿರುವನು. ಪ್ರಸ್ತುತ ಶಂಕರ ಮತ್ತು ಆತನ ಪರಿವಾರ ಸಮೇತ ಕೈಲಾಸವನ್ನೇ ವಶಪಡಿಸಿಕೊಳ್ಳಲು ಪಯಣಿಸುತ್ತಿರುವನು. ಹಾಗಾದರೆ ಇದು ಜಗತ್ತಿನ ವಿನಾಶವಲ್ಲವೇ ಸ್ವಾಮಿ? ಈಗ ಅರಿವಾಯಿತೆ ನಿನ್ನಣ್ಣನ ಅತಿರೇಕ. ಆದರೆ ಒಂದು ಸಂತೋಷದ ವಿಚಾರವೂ ಇದೆ. ಸಂತೋಷವೇ? ಏನದು ಸ್ವಾಮಿ? ದೇವತೆಗಳೆಲ್ಲ ಶ್ರವಣನ ಸೆರೆಗೆ ಸಿಲುಕಿರುವಾಗ ನಿನ್ನಣ್ಣ ಮತ್ತು ಆತನ ಪರಿವಾರ ಅಸುರರಿಗೆ ಸೆರೆಯಾಗಿಲ್ಲ. ಆದರೆ ಶಿವಪಾರ್ವತಿಯ ಸಮೇತ ಕೈಲಾಸವನ್ನೇ ವಶಪಡಿಸಿಕೊಳ್ಳುವ ಬಯಕೆ ಆ ಶ್ರವಣಂದು. ಆದ್ದರಿಂದ ಅವೆಣಿಸಿ ನನ್ನನ್ನು ಸೆರೆಯಿಂದ ಬಿಡಿಸಿರುವನು. ಏನು, ನಿಮ್ಮ ಬಿಡುಗಡೆಯಿಂದ ಅಣ್ಣನು ಸರಿಯಾಗುವುದೇ? ಅದು ಹೇಗೆ ಸಾಧ್ಯ ಸ್ವಾಮಿ? ಶಿವನನ್ನು ಸೆರೆ ಇಡಲು ದಿಗ್ವಿಜಯಕ್ಕೆ ಓಡಲು ಇಚ್ಛಿಸಿರುವ ಶ್ರವಣನು ಪ್ರಯಾಣಕ್ಕೆ ಸೂಕ್ತ ಕಾಲವನ್ನು ನಿಗದಿಪಡಿಸುವುದಾಗಿ ನನಗೆ ತಿಳಿಸಿರುವನು. ಆದರೆ ಶ್ರವಣನ ಬಯಕೆಯನ್ನೇ ಅನುಕೂಲ ಸಿಂಧುವಾಗಿ ಪರಿವರ್ತಿಸಿ ಕಾಲಜ್ಞಾನದ ಪಂಚಾಂಗವು ಕೈಲಾಸದಲ್ಲಿ ಇರುವುದು, ಆ ಗ್ರಂಥವನ್ನು ತರಲು ಸಿರಿದೇವಿಯನ್ನು ತವರಿಗೆ ಕಳಿಸಿ ಕಾಲಜ್ಞಾನವನ್ನು ಪಡೆದು ಅಧ್ಯಯನ ಮಾಡಿ ಶ್ರವಣನ ದಿಗ್ವಿಜಯಕ್ಕೆ ಸೂಕ್ತ ಸಮಯವನ್ನು ನಿಗದಿಪಡಿಸುವುದಾಗಿ ಸುಳ್ಳು ಹೇಳಿ ನಾನು ಬಿಡುಗಡೆ ಒಂದು ವೈಕುಂಠಕ್ಕೆ ಬಂದಿರುವೆನು. ತಿಳಿಯುತ್ತೆ? ಆಪದ್ಬಾಂಧವನ ನಾಲಿಗೆಯಲ್ಲಿ ಅಬದ್ಧವೇ? ಓಹೋ, ನನಗೀಗ ಅರ್ಥವಾಯಿತು. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಣೆ ಆಗಬೇಕಲ್ಲವೇ ದೇವಿ? ನಾನು ದ್ವಾಪರದಲ್ಲಿ ಧರ್ಮರಾಯನ ಒಂದು ಸುಳ್ಳು ಮಾತನ್ನು ಅನುಕೂಲ ಸಿಂಧುವಾಗಿ ಪರಿವರ್ತಿಸಿ ಧರ್ಮ ರಾಜ್ಯವನ್ನೇ ಸ್ಥಾಪಿಸಿ ಮಾಯಾವಿ ಎಂದು ಬಿರುದನ್ನು ಪಡೆದು ಈ ಕಲಿಯುಗದಲ್ಲಿ ನಿನ್ನ ಸಹೋದರ ನನ್ನಿಂದಲೇ ಸುಳ್ಳು ಹೇಳಿಸಿ ಲೋಕ ಕಲ್ಯಾಣ ಉಂಟು ಮಾಡಿ ಮಾಯಕಾರ ಮಾಧವ ಎಂದು ಕರೆಸಿಕೊಳ್ಳುತ್ತಿರುವನು. ಇದು ಕಾಲದ ನೀಲ ನಿಯಮ. ಅದು ನಿನಗೆ ಮುಂದೆ ತಿಳಿಯುವುದು. ಹಾಗಾದರೆ ಲೋಕ ಕಲ್ಯಾಣದ ಸಮರದಲ್ಲಿ ಪಾರ್ವತಿ ಪರಿ ಏನು, ಕೈಲಾಸದ ಪಾಡೇನು? ಈಗ ಮಹಾದೇವನೆಲ್ಲಿರುವನು ಸ್ವಾಮಿ? ಈಗ ಆತ ಕೈಲಾಸನಾಥನಲ್ಲ, ಮಹೇಶ್ವರನೂ ಅಲ್ಲ, ಪರಮೇಶ್ವರನೂ ಅಲ್ಲ. ಪ್ರಸ್ತುತ ಮಾಯಕಾರ ಮಾದೇವ, ಜಗದೊಡೆಯ ಮಾದೇವ ಸಕಲವನ್ನು ಸಂರಕ್ಷಿಸಲು ಸಂಕಲ್ಪಿಸಿ ಶಿವನು ಕೈಲಾಸವನ್ನು ಬಿಟ್ಟು ಕಲ್ಯಾಣಪುರವನ್ನು ಸೇರಿರುವನು. ಉತ್ತರಾಜಮನ ಪವಾಡ ಪುತ್ರನಾಗಿ ಜನಿಸಿ ಭಕ್ತಗ್ರೇಶ್ವರ ಶಿವ ಶರಣ ಅರಳಯ್ಯನ ಕನಸಿನ ಕೂಸಾಗಿ ಪ್ರಸ್ತುತ ಶ್ರವಣನು ಸಂಭರಿಸಲು ಸಂಕಲ್ಪಿಸಿ ಬಂಕಾಪುರದತ್ತ ಪ್ರಯಾಣವನ್ನು ಬೆಳೆಸುತ್ತಿರುವನು. ಆಹಾ, ಈಗ ಸಂತುಷ್ಟಲಾದ ಸ್ವಾಮಿ. ಸ್ವಾಮಿ, ಬಾಳೆ ನನ್ನ ಭಾಗ್ಯ ನಿಧಿಯ ಶ್ರೀಲಕುಮಿಯೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ಬಾಳೆ ನನ್ನ ಭಾಗ್ಯ ನಿಧಿಯ ಶ್ರೀಲಕುಮಿಯೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ. ಚಂದ್ರ ಸೋದರಿ ಚೆಲುವ ಚಂದ್ರಿಕೆ, ಚಂದ್ರ ಸೋದರಿ ಚೆಲುವ ಚಂದ್ರಿಕೆ, ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ, ಅನುರಾಗದ ಅಲೆಯಲ್ಲಿ ಆನಂದದಿ ತೇಲುವ, ಬಾಳೆ ನನ್ನ ಭಾಗ್ಯ ನಿಧಿಯ ಶ್ರೀಲಕುಮಿಯೇ, ಪಾಲ್ಗಡಲ ಸಿರಿದೇವಿ ಹೃದಯ ರಾಣಿಯೇ.
ಆಸವ ಕಳೆದೆ ನಿನ್ನೊಲವಿಂದ ಆನಂದವ ಬಂದಿದೆ ಅನುರಾಗದಿಂದ ಧರಿಸಲಿಸ ಪನಿಪಮ ಧರಿಸಲಿಸ ಧರಿಸಲಿಸ ಪನಿಪಮ ಧರಿಸಲಿಸ ಗಮರಿಗ ಸರಿಸ ಗಮರಿಗ ಸರಿಸ ಪನಿಪಮ ಧರಿಸ ಆಸವ ಕಳೆದೆ ನಿನ್ನೊಲವಿಂದ ಆನಂದವ ಬಂದಿದೆ ಅನುರಾಗದಿಂದ ಬಲು ಮೋಹಗೊಂಡೆ ಸಿರಿಯ ತೆಲುಗ ಕಂಡು ಬಲು ಮೋಹಗೊಂಡೆ ಚೆಲುವ ಸಿರಿಯ ಕಂಡು ಧನ್ಯನಾದೆ ಮಾನ್ಯನಾದೆ ಭಾಗ್ಯವಂತನಾದೆ ಧನ್ಯನಾದೆ ಮಾನ್ಯನಾದೆ ಭಾಗ್ಯವಂತನಾದೆ ಬಾಳೆ ನನ್ನ ಭಾಗ್ಯ ನಿಧಿಗೆ ಶ್ರೀನಿಗೆ ಪಾದದಲ್ಲ ಸಿರಿದೆ ಹೃದಯ ನಿನ್ನ ಸವಿಯ ನುಡಿಯೇ ಪ್ರೇಮ ಗಾನವೋ ಸತ್ಯ ನಿನ್ನ ಒಲವೆ ನನಗೆ ಪ್ರೇಮ ಪೂಜೆಯೋ ಧರಿಸಲಿಸ ಪನಿಪಮ ಧರಿಸಲಿಸ ಧರಿಸಲಿಸ ಪನಿಪಮ ಧರಿಸಲಿಸ ಗಮರಿಗ ಸರಿಸ ಗಮರಿಗ ಸರಿಸ ಪನಿಪಮ ಸರಿಮಪ ನಿತ್ಯ ನಿನ್ನ ಸವಿಯ ನುಡಿಯ ಪ್ರೇಮ ಗಾನವೋ ಸತ್ಯ ನಿನ್ನ ಒಲವೆ ನನಗೆ ಪ್ರೇಮ ಪೂಜೆಯೋ ಆಲಿಂಗನವೇ ಪರಮಾರಾಧನೆಯೋ ಆಲಿಂಗನವೇ ಪರಮಾರಾಧನೆಯೋ ಪದ್ಮಾಲಯ ಪದ್ಮ ಪ್ರಿಯೇ ಹೃದಯ ದೇವಿಯೇ ಪದ್ಮ ಪ್ರಿಯೇ ಹೃದಯ ದೇವಿಯೇ ಪಾದ ನನ್ನ ಭಾಗ್ಯ ನಿಧಿಯ ಶ್ರೀಲಕ್ಷ್ಮಿಯೇ ಪಾದದಲ್ಲ ಸಿರಿದೇವಿ ಹೃದಯ ರಾಣಿಯೇ ಹೃದಯ ರಾಣಿಯೇ ದೇವಿ ನಿನ್ನಿಂದ ನನಗೊಂದು ಕಾರ್ಯವಾಗಬೇಕಾಗಿದೆ, ನೆರವೇರಿಸಿಕೊಡುವಿಯಾ? ಅನುಮಾನವೇಕೆ, ಆಜ್ಞಾಪಿಸು ಪ್ರಭು. ನೀನೀಗಲೇ ಕೈಲಾಸಕ್ಕೆ ತೆರಳಿ ಸೋದರಿ ಪಾರ್ವತಿಯ ಸಂತಾಪವನ್ನು ಪರಿಹರಿಸು. ಮುಂದಿನ ವಿಚಾರಗಳು ವಿಧಿಯ ನಿಯಮಕ್ಕನುಸಾರವಾಗಿ ಸುಭದ್ರಾತವಾಗಲು ಎಲ್ಲರ ಸಂಗಡ ನಾನೂ ಸಹ ಸೇರಿ ಆ ಮಾಯಕಾರ ಮಾದೇವನಿಗೆ ಉಗೆ ಉಗೆ ಮಾದೇವ ಎಂದು ಕರೆಯುತ್ತೇನೆ. ಅಂದರೆ ಪುನಃ ನಿಮ್ಮ ಅಗಲಿಕೆ ಸ್ವಾಮಿ? ದೇವಿ, ಸೃಷ್ಟಿಕರ್ತನಾದ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಕಾರ್ಯವನ್ನು ಮರೆಯಲಾಯಿತೆ. ಹೇ ಕರುಣಾಸಾಗರ, ಕರುಣಾ ಸಿಂಧು, ಭಕ್ತರಲ್ಲಿ ಭಾಂಡಗಳಲ್ಲಿ ಸಜ್ಜನರಲ್ಲಿ ಸದಾ ಶುಭದಾಯಕನಾಗಿರುವ ನಿಮ್ಮನ್ನು ಪತಿಯನ್ನಾಗಿ ಪಡೆದ ನಾನೇ ಧನ್ಯಳು. ಧನ್ಯೋಸ್ಮಿ ದೇವಿ. ಶ್ರವಣಾಸುರನ ಹೃದಯೇಶ್ವರಿ, ಶ್ರಾವಣಾಸುರನ ಸೆರೆಯಿಂದ ನಾವುಗಳು ಬಹುದಿನಗಳ ಕಾಲ ನೊಂದಿರುವಾಗ ಪುನಃ ನಮ್ಮಿಬ್ಬರ ಅಗಲಿಕೆ ಬಾಧೆ ಉಂಟಾಯಿತಲ್ಲ ಎಂದು ಬೇಸರ ನನಗೆ. ಸ್ವಾಮಿ, ಯೋಚಿಸಿದಿರಿ ಸ್ವಾಮಿ. ಸದಾ ಕಾಲ ಲೋಕ ಸೇವೆಯ ಹರಕೆಯಲ್ಲಿ ನಿರತರಾಗಿರುವ ನಿಮ್ಮ ಕರ್ತವ್ಯಕ್ಕೆ ನಿಮ್ಮ ಸಹಧರ್ಮಿಣಿಯಾದ ನಾನು ಸಹಕರಿಸದಿದ್ದರೆ ನಿಮ್ಮ ಅರ್ಧಾಂಗಿನಿ ಆಗಲು ನಾನು ಅರ್ಹಳೆ. ಬೇಸರ ಬೇಡ ಪ್ರಭು. ದೇವಿ, ನಿನ್ನ ಈ ಸಹಬಾಳ್ವೆ ಸೃಜನಶೀಲತೆ ಸ್ತ್ರೀಯರಿಗೆ ಮುಂದೆ ಆದರ್ಶವಾಗಲಿ. ಸ್ವಾಮಿ, ಸ್ವಾಮಿ,
ಭಾಗ್ಯ ತಾರೆ ಬಂದೆ ನಿಂದೆ ನನ್ನಾಸೆ ಸೌಭಾಗ್ಯ ತಂದೆ ಬಾರೆ ನೀರೇ ನನ್ನ ಆಸೆಯ ಭಾಗ್ಯ ತಾರೆ ಬಂದೆ ನಿಂದೆ ನನ್ನಾಸೆ ಸೌಭಾಗ್ಯ ತಂದೆ ಬಾಳಲ್ಲಿ ವಂದನಸು ಕಂಡೆ ನವಿರಾದ ನೆನಪನ್ನು ತಂದೆ ಬಾಳಲ್ಲಿ ವಂದನಸು ಕಂಡೆ ನವಿರಾದ ನೆನಪನ್ನು ತಂದೆ ಮನವು ನಲಿದು ತೇಲಾಡಿದೆ ನನ್ನ ಆಸೆಯ ಭಾಗ್ಯ ತಾರೆ ಬಾರೆ ನೀರೇ ನನ್ನ ಆಸೆಯ ಭಾಗ್ಯ ತಾರೆ ಹೇಳಿ ಎನ್ನೊಲವ ಸಿರಿಯಾಗಿ ಬಂದೆ ನವಿರೋದ ನೆನಪನ್ನು ತಂದೆ ಎನ್ನೊಲವ ಸಿರಿಯಾಗಿ ಬಂದೆ ನಿನ್ನ ಮನದಲ್ಲಿ ನೆಲೆಯಾಗಿ ನಿಂತೆ ತನುವು ಮನದ ಗೆಲುವಲ್ಲಿನ ನನ್ನ ಆಸೆಯ ಭಾಗ್ಯ ತಾರೆ ಬಾರೆ ನೀನೇ ನನ್ನ ಆಸೆಯ ಭಾಗ್ಯ ತಾರೆ ಬಂದೆ ನಿಂದೆ ನನ್ನಾಸೆ ಸೌಭಾಗ್ಯ ತಂದೆ ಬಾರೆ ನೀನೇ ನನ್ನ ಆಸೆಯ ಭಾಗ್ಯ ತಾರೆ ನನ್ನ ಆಸೆಯ ಭಾಗ್ಯ ತಾರೆ ನನ್ನ ಆಸೆಯ ಭಾಗ್ಯ ತಾರೆ ಶ್ರೀಹರಿ, ಬೇಗ ಬಂದು ದರ್ಶನವನ್ನು ನೀಡು. ವಿಶ್ವಕ್ಕೆ ಕಂಟಕನಾಗಿ ಸುರರನ್ನೆಲ್ಲ ಸೆರೆ ಹಿಡಿದಿರುವ ದುರುಳನಾದ ಶ್ರಾವಣಾಸುರನ ಸಂಹಾರ ಅನಿವಾರ್ಯ. ಅದಕ್ಕಾಗಿ ನಿನ್ನ ಸಹಕಾರವನ್ನು ಅಪೇಕ್ಷಿಸಿ ನಿನ್ನ ಆಗಮನವನ್ನು ಎದುರು ನೋಡುತ್ತಿದ್ದೇನೆ. ಪರಮೇಶ್ವರನಿಗೆ ನನ್ನ ನಮನಗಳು. ಸ್ಥಿತಿಕರ್ತನಾದ ಶ್ರೀಹರಿಗೆ ನನ್ನ ಧನ್ಯವಾದಗಳು. ಧನ್ಯವಾದವಾತಕ್ಕೆ ಕೈಲಾಸವಾಸ. ಬ್ರಹ್ಮಾಂಡದ ಈ ವಿಷಮ ಸಂಕಟವನ್ನು ಪರಿಹರಿಸಲು ನೀನು ಸಹಾಯ ಮಾಡಲು ಒಪ್ಪಿರುವುದಕ್ಕೆ ಆದರೆ ಅನುಮಾನದ ಮಾತೇಕೆ ಲಕ್ಷ್ಮೀಪತಿ? ದೇವತೆಗಳು ದೇವಮಾನವರು ಎಲ್ಲರೂ ಈ ಶ್ರವಣನ ಸೆರೆಯಲ್ಲಿ ಸಿಲುಕಿರುವಾಗ ನೀವು ತಾನಾಗೆ ಈ ನೆಲೆಗೆ ಬಂದಿರುವಿರಲ್ಲ ಮಾದೇವ. ಆತಂಕ ಬೇಡ ಮಾಧವ. ಆತಂಕ ಪಡಬಾರದೆ ವಿಶ್ವೇಶ್ವರ. ನೀವು ಇಲ್ಲಿಗೆ ಬಂದಿರುವ ವಿಚಾರ ಆತನಿಗೆ ತಿಳಿದು ಆತನಿಂದ ನಿಮ್ಮ ಸೆರೆಯಾದರೆ ಮುಂದೆ ಜಗತ್ತಿನ ಗತಿ ಏನು? ಮುಂದೆ ಅಸುರರ ಸಂಕುಲ ರಾಜಿಸುವುದು, ರಾಕ್ಷಸರ ಆಳ್ವಿಕೆಯಲ್ಲಿ ದೈತ್ಯರ ಹಟ್ಟಹಾಸ ಗುಂಗುಮಿಸುವುದು, ಸದ್ಗುಣಗಳು ನಶಿಸಿ ಸಜ್ಜನರ ಸೆರೆಯಾಗಿ ಲೋಕವೆಲ್ಲ ದಾನವರ ಸಾಮ್ರಾಜ್ಯವಾಗಿತ್ತು. ನಿಮ್ಮ ಸೆರೆಯಾದರೆ ವಿಶ್ವದ ವಿಮೋಚನೆಗೆ ಇರುವ ಒಂದು ಭರವಸೆಯು ಬತ್ತಿ ಹೋಗುವುದೆಂಬ ಭಯ ನನ್ನಲ್ಲಿ ಬಾಧಿಸುತ್ತಿರುವುದು. ಅದನ್ನು ಅರಿತೇ ನಾನು ಕಾವಿಧಾರಿಯಾಗಿ ಈ ರೀತಿ ವೇಷ ಧರಿಸಿ ಬಂದಿರುವೆ. ನನ್ನ ಈ ರುದ್ರಾಂಶ ರೂಪವನ್ನು ಆತನು ಗುರುತಿಸಲಾರನು. ಆದರೂ ಆತನ ದಿವ್ಯ ಶಕ್ತಿ ಅಸಾಮಾನ್ಯ. ಶ್ರೀಹರಿ,
ದೈವ ಶಕ್ತಿಯ ಮುಂದೆ ದಾನವ ಶಕ್ತಿಯ ಆಟ ನಡೆಯುವುದಿಲ್ಲ. ನೀತಿಯ ಎದುರು ಅನೀತಿಗೆ ಜಯವಿಲ್ಲ. ಆತನು ಇಚ್ಛಾಮರಣಿ. ದ್ವಾಪರ ಯುಗದಲ್ಲಿ ಭೀಷ್ಮನು ಇಚ್ಛಾಮರಣಿಯಾಗಿದ್ದ. ಆದರೆ ಅನೀತಿಯ ಕೌರವರನ್ನು ಸೇರಿದ ಭೀಷ್ಮನು ಲೋಕ ಕಲ್ಯಾಣಕ್ಕಾಗಿ ಅಸುನೀಗಲಿಲ್ಲವೇ? ನೀತಿಯೇ ನಿತ್ಯ ಸತ್ಯ. ನಿಮ್ಮ ಮುಂದಿನ ಕಾರ್ಯವಿಧಾನ? ಚಿಂತಿಸದಿರು ಶ್ರೀಹರಿ. ವಿಧಿಯ ಸೃಷ್ಟಿಯ ಯಾವುದರಿಂದಲೂ ಶ್ರವಣನಿಗೆ ಮರಣಬಾರದ ವರವಿರುವುದರಿಂದ ನಾವೀಗ ಯುಕ್ತಿಯಿಂದ ಆತನನ್ನು ಸಂಹರಿಸಬೇಕಾಗಿದೆ. ಅಂಟುಮುನಿ ಜಂಟುಮುನಿಗಳ ಅಭಿಮತದಂತೆ ಅಗ್ನಿಯ ತಾಪದಿಂದ ಅಪಾಯವಿರುವುದು ನಮಗೆ ತಿಳಿದೇ ಇದೆ. ಅದನ್ನೇ ನಾವು ಉಪಾಯವಾಗಿ ತಾಪದ ಜ್ವಾಲೆಯಲ್ಲಿ ಸಿಲುಕಿಸಿ ಆತನನ್ನು ಸಂಹರಿಸಬೇಕು. ಈ ಕಾರ್ಯದಲ್ಲಿ ನನ್ನಿಂದ ನಿಮ್ಮ ಅಪೇಕ್ಷೆ ಏನು ಮಾದೇವ? ಶ್ರೀಹರಿ, ನೀನು ಸುಳ್ಳು ಹೇಳಬೇಕು. ನನ್ನ ಊಹೆ ನಿಜವಾಯಿತೆ. ಅಂದರೆ ನಾನು ಸುಳ್ಳು ಹೇಳುವ ಪ್ರಸಂಗ ಬರುವುದಾಗಿ ಮೊದಲೇ ತಿಳಿದಿದೆ. ಜಗತ್ ನಿಯಮಿತನಾದ ನಿನಗೆ ತಿಳಿಯದ ವಿಚಾರಗಳು ಅದ್ಯಾವುದಿದೆ ಶ್ರೀಹರಿ? ಮಹಾದೇವ, 1000 ಸುಳ್ಳು ಹೇಳಿಯಾದರೂ ಕಲ್ಯಾಣದ ಕೆಲಸವನ್ನು ಮಾಡಬೇಕೆಂಬ ನೀತಿ ಇರುವಾಗ ಒಂದು ಸುಳ್ಳು ಲೋಕ ಕಲ್ಯಾಣದ ಪುಣ್ಯದ ಕೆಲಸಕ್ಕೆ ಸಾಧನವಾಗುವುದಾದರೆ ಅದು ಅಕಾರ್ಯವಲ್ಲ. ನಾನು ನೀವು ಹೇಳಿದಂತೆಯೇ ಕೇಳುತ್ತೇನೆ. ಶ್ರೀಹರಿ, ಶ್ರವಣನನ್ನು ಚಮ್ಮಾಳಿಗೆ ಧರಿಸಿ ಸಂಹರಿಸಬೇಕೆಂದಿರು. ರಿಕ್ತ ಪಾದದಲ್ಲಿ ಚಲಿಸುವ ಶ್ರವಣನಿಗೆ ನಾನು ಚಮ್ಮಾಳಿಗೆ ಧರಿಸುವಂತೆ ಸೂಚಿಸಿದಾಗ ನೀನು ಅದು ಶುಭವಾಗುವುದೆಂದು ಸುಳ್ಳು ಹೇಳಬೇಕು. ಚಮ್ಮಾಳಿಗೆ ಧರಿಸಿದರೆ ಕೀರ್ತಿ ಬರುತ್ತದೆಂದು ಹೇಳಬೇಕಲ್ಲವೇ? ಅಷ್ಟು ಮಾತ್ರವಲ್ಲ, ಆತನ ಬಂಧನದಲ್ಲಿರುವ ನವಗ್ರಹ ಶ್ರೇಷ್ಠ ಶನೇಶ್ವರನ ಬಿಡುಗಡೆಗೆ ಸೂಚಿಸಿದಾಗ ಅದೂ ಸಹ ಒಳ್ಳೆಯದೆಂದು ನೀನು ಹೇಳಬೇಕು. ಶ್ರೀ ಶನೇಶ್ವರನ ಜ್ವಾಲೆಗೆ ಸಿಲುಕಿದರೆ ಆತನ ಗತಿ ಅದೋ ಗತಿ. ಮಾಯಕಾರ, ಎಲ್ಲವನ್ನು ನಿರ್ಧರಿಸಿಕೊಂಡೇ ಬಂದಿರುವೆಯಾ ಪ್ರಭು? ನನ್ನ ನಿರ್ಧಾರ ನಿಮ್ಮಗಳ ಸಹಕಾರದಿಂದ ಸಕಲವೂ ನೆರವೇರಿದರೆ ಸಕಲವೂ ಶುಭ. ನಡೆಯಿರಿ, ಆತನ ಆಸ್ಥಾನಕ್ಕೆ ಹೋಗೋಣ. ಅಲ್ಲಿ ಹತ್ತಿಗೆ ನಾದನೆಯರಿಗೆ ವಿರಹ, ಇಲ್ಲಿ ನಮ್ಮಿಬ್ಬರಿಗೆ ಈ ವಿಧಿ ಬರಹ. ಶೃಂಗಾರ ಲೋಲನಿಗೆ ಸಂಗಾತಿಯೇ ನೆನಪಾಯಿತೆ. ಪತಿಯ ವಿಚಾರದಲ್ಲಿ ನನ್ನ ತಂಗಿ ಅದೃಷ್ಟವಂತಳು. ಆದರೆ ನಾನು ನಿಮ್ಮಂತೆ ಕಾವಿದಾರಿಯಲ್ಲವಲ್ಲ. ನನ್ನ ಅಭಿರುಚಿ ನಿಮ್ಮ ಅಭಿರುಚಿಗಿಂತ ವಿಭಿನ್ನ. ಅದು ನಿಮಗೆ ತಿಳಿಯದೆ? ನಿಜ ಮಾಧವ, ಲೋಕೋ ಭಿನ್ನ ರುಚಿ. ನಾನಾದರೂ ಸ್ಮಶಾನವಾಸಿ, ನೀನಾದರೂ ವೈಕುಂಠವಾಸಿ. ನಾನು ಬೂದಿ ಬುಡಕ, ನೀನು ಸರ್ವಾಭರಣ ಭೂಷಿತ. ನೀನು ಆದಿಶೇಷನ ಪಲ್ಲಂಗದಲ್ಲಿ ಪವಡಿಸುವ ಪರಮಾತ್ಮ. ನಾನು ಆದಿಶೇಷನನ್ನು ಶಿರದಲ್ಲಿ ಧರಿಸಿ ನಾನೇ ಹೊತ್ತು ತಿರುಗುವ ಅಲೆಮಾರಿ. ನಿನ್ನಂತಹ ಪತಿಯನ್ನು ಪಡೆದ ನನ್ನ ತಂಗಿ ಪುಣ್ಯವಂತರು. ಆದರೆ ನನ್ನ ತಂಗಿ? ಚಿಂತಿಸದಿರು ಶ್ರೀಹರಿ. ಈ ಕಲಿಯುಗದಲ್ಲಿ ಸತ್ಯಸಂಧರನ್ನು ಮಾತ್ರ ಸಂತೈಸುತ್ತೇನೆ. ಸನ್ಮಾರ್ಗಿ ಅಲ್ಲದವರಿಗೆ ಅಭಯವನ್ನಾಗಲಿ ವರವನ್ನಾಗಲಿ ನಾನು ನೀಡುವುದಿಲ್ಲ. ಯಾರನ್ನು ಸಂಕಟದಲ್ಲಿ ಸಿಲುಕಿಸುವುದಿಲ್ಲ. ನಿನ್ನ ತಂಗಿಯ ನೆಮ್ಮದಿಗೆ ಭಂಗವನ್ನುಂಟು ಮಾಡುವುದಿಲ್ಲ. ಧನ್ಯೋಸ್ಮಿ.
ಅವರಲ್ಲಿ ನರ್ತಕಿಯರನ್ನು ಬರಮಾಡಿ ಅಂದದ ಶಿಲೆಯೊಂದು ನೆನೆದಾಡಿದೆ ಅಂದದ ಶಿಲೆಯೊಂದು ನೆನೆದಾಡಿದೆ ಅದರ ಪನ್ನೀರ ಪರಿಮಳ ತಾಬೀರಿದೆ ಅಂದದ ಶಿಲೆಯೊಂದು ನೆನೆದಾಡಿದೆ ಮೋಹಿನಿ ಎನ್ನುವುದು ಇವಳ ಹೆಸರಲ್ಲವೇ ಮನಮೋಹ ತುಂಬಿರುವ ಚೆಲುವಲ್ಲವೇ ಮೋಹಿನಿ ಎನ್ನುವುದು ಇವಳ ಹೆಸರಲ್ಲವೇ ಮನಮೋಹ ತುಂಬಿರುವ ಚೆಲುವಲ್ಲವೇ ನಾಯಕನೇ ಇವು ಅಲ್ಲವೇ ನಾಯಕನೇ ಇವು ಅಲ್ಲವೇ ನಿನ್ನ ಮನಸ್ಸನ್ನು ಕೆಡಕುವ ಚೆಲುವಲ್ಲವೇ ನಿನ್ನ ಮನಸ್ಸನ್ನು ಕೆಡಕುವ ಚೆಲುವಲ್ಲವೇ ಅದದ ಶಿಲೆಯೊಂದು ನೆನೆದಾಡಿದೆ ತಟ್ಟೆಯನ್ನು ನಾಟ್ಯ ಮಾಡುತ್ತಾ ಬರುವುದು ಇಲ್ಲೊಂದು ತಟ್ಟೆಯನ್ನು ನಾಟ್ಯ ಮಾಡುತ್ತಾ ಬರುವುದು ಮತ್ತೊಂದು ತಟ್ಟೆಯನ್ನು ನಾಟ್ಯ ಮಾಡುತ್ತಾ ಬರುವುದು ಇಲ್ಲೊಂದು ತಟ್ಟೆಯನ್ನು ನಾಟ್ಯ ಮಾಡುತ್ತಾ ಬರುವುದು ಮತ್ತೊಂದು ಮುಖದಲ್ಲಿ ಮುಖವಿಟ್ಟು ನೋಡುತ್ತಾ ಬರುವ ಮುಖದಲ್ಲಿ ಮುಖವಿಟ್ಟು ನೋಡುತ್ತಾ ಬರುವ ಹಾಡುತ್ತಾ ಕುಣಿಯುತ್ತ ನಲಿಯುತ್ತ ನೀರಿನ ಹಾಡುತ್ತಾ ಕುಣಿಯುತ್ತಾ ನಲಿಯುತ್ತ ನೀರಿನ ಎಣ್ಣೆ ಏನೋ ಇವಳ ಮನದಲ್ಲಿ ಅನುರಾಗ ತುಂಬಿದೆ ಇನ್ನು ಮನದಲ್ಲಿ ಒಂದು ಹೊಸರಾಗ ಏನೋ ಇವಳ ಮನದಲ್ಲಿ ಅನುರಾಗ ತುಂಬಿದೆ ಇನ್ನು ಮನದಲ್ಲಿ ಈಗ ಹೊಸರಾಗ ನಾಯಕನೇ ಇವು ಅಲ್ಲವೇ ನಾಯಕನೇ ಇವು ಅಲ್ಲವೇ ನಿನ್ನ ಮನವನ್ನು ಕೆಳಕು ಚೆಲುವಲ್ಲವೇ ನಿನ್ನ ಮನಸ್ಸನ್ನು ಕೆಳಕುವ ಚೆಲುವಲ್ಲವೇ ಅದದ ಶಿಲೆಯೊಂದು ನಲಿದಾಡಿದೆ ಕುಣಿದಾಡಿದೆ ನಲಿದಾಡಿದೆ ತಾಮ್ ರೀತಗಚ್ಚನು 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 ತಾಮ್ 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 ರೀತಗಚ್ಚನು ರೀತಗಚ್ಚನು ತಗಿದ ದಿಗಿದ ದಿಗಿ ತಕ್ಕ ತಗ ತಗ ರೀತಗಚ್ಚನು ತಗ ರೀತಗಚ್ಚನು ತಿತ್ತೈ ತಾಮ್ ರೀತಗಚ್ಚನು ತಗಿದ ದಿಗಿದ ದಿಗಿ ತಕ್ಕ ತಗ ತಗ ತಗಿದ ದಿಗಿದ ದಿಗಿ ತಕ್ಕ ತಗ ತಗ
ತಗಿಡ ದಿಗಿಡ ತತ್ತ 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 ದಿರಿಡದೈ ತತ್ತ ದಿರಿಡದೈ 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 ತಾ ಬರಿದಾಗ ಜಗದಾಗ ಜಗದಾಗ ತಾ 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 ಬರಿದಾಗ ಜಗದಾಗ ಜಗದಾಗ ತಾ 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 ತಗ ತಗಿದಾಗ ಜಗದಾಗ ತಗಿದಾಗ ಜಗದಾಗ ತಗಿದಾಗ ಜಗದಾಗ ತಚ್ಚೆ ತಗಚ್ಚೆ ತಗಿಡಚ್ಚೆ ತದಿಗಿಣಕ್ಕೆ 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 ತಚ್ಚೆ ತಗಚ್ಚೆ ತಗಿಡಚ್ಚೆ ತದಿಗಿಣಕ್ಕೆ 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 ತಚ್ಚೆ ತಗಚ್ಚೆ ತಗಿಡಚ್ಚೆ ತದಿಗಿಣಕ್ಕೆ 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 ಮನದ ಶಿಲೆಯೊಂದು ನಲಿದಾಡಿರೆ ಕುಣಿದಾಡಿರೆ ನಲಿದಾಡಿರೆ ಜಗದೈ ಅದ್ಭುತ ಬಲಚೋಲಿಯ ಎನಿಸಿ ಮೆರವೇ ಅದ್ಭುತ ಬಲಚೋಲಿಯ ಎನಿಸಿ ಮೆರವೇ ತ್ರಿಜಗದ ಭಕ್ತಿ ಪಡೆದು ವರವಂ ಪಡೆದು ಕೇಸರಿ ದಾರುಣಿಯ ವೀರನಂದನಿಗೆ ಸುಕೃತ ಫಲವ ಸಾಧಿಸಿ ನೆರವೇ ಕೇಸರಿ ಜಯಿಸುವೆ ಜಯಿಸುವೆ ಪೈರಿಯಲಾದು ಜಯಿಸುವೆ ಜಯಿಸುವೆ ಭುವನವನಾದು ಜಯಿಸುವೆ ಜಯಿಸುವೆ ವೈರಿಯಲಾದು ಜಯಿಸುವೆ ಜಯಿಸುವೆ ಭುವನವನಾದು ತೀರಾಗ್ರೇಶಾದಾಗಿಹೆನೋ ತರೆಯಲು ಅರುಚದೆ ಮೆರೆಯುವೆನೋ ತೀರಾಗ್ರೇಶಾನಾಗಿಹೆನೋ ತರೆಯಲು ಅರುಚದೆ ಮೆರೆಯುವೆನೋ ಜಯಿಸುತ್ತ ಜಯಿಸುತ್ತ ವೈರಿಯನಾದು ಜಯಿಸುತ್ತ ಜಯಿಸುತ್ತ ಭುವನವನಾನು ಅಷ್ಟದಿಕ್ಪಾಲಕರೇ ಭುವನ ಪ್ರತಾಪ ವೀರನನ್ನೆನಿಸಿ ಅರುಚದಿ ನಾನು ಭುವನವ ಗೈವೆ ಭುವನ ಪ್ರತಾಪ ವೀರನನ್ನೆನಿಸಿ ಅರುಚದಿ ನಾನು ಭುವನವ ಗೈವೆ ಜಯಿಸುತ್ತೆ ಜಯಿಸುತ್ತೆ ವೈರಿಯದಾನು ಜಯಿಸುತ್ತೆ ಜಯಿಸುತ್ತೆ ಭುವನವ ನಾನು ವಿಶ್ವ ವಿಶ್ವಾಧಿಪತ್ಯ ವಿಶ್ವವೆಂದರೇನು ಸೃಷ್ಟಿ ಸ್ಥಿತಿ ಲಯ ಅಂದರೆ ಜನನ ಜೀವನ ಮರಣ ಅಂಕುರ ವಿಕಾಸ ವಿನಾಶ ಈ ಲಲಾಟವೇ ವಿಶ್ವ ಚತುರ್ದಶ ಭುವನಗಳ ಕಾಲನ ಲೀಲೆಯಲ್ಲಿ ಈ ಸೃಷ್ಟಿಗೊಬ್ಬ ಅಧಿಪತಿ ಬ್ರಹ್ಮ ಸತ್ಯಲೋಕದ ಒಡೆಯ ಸೃಷ್ಟಿಯನ್ನು ಸಂರಕ್ಷಿಸುತ್ತಿರುವವನು ಜಗತ್ತನ್ನು ನಿಯಂತ್ರಿಸುತ್ತಿರುವ
ಜಗದ್ನಿಯಾಮಿತ ಎಂಬ ಬಿರುದನ್ನು ಪಡೆದಿರುವ ಮತ್ತೊಬ್ಬ ಆತನೇ ವೈಕುಂಠಾಧಿಪತಿ ಶ್ರೀಹರಿ. ಆದರೆ ಸೃಷ್ಟಿ ಮತ್ತು ಸ್ಥಿತಿಯನ್ನರಿತು ಸಮಯೋಚಿತವಾಗಿ ಲಯವನ್ನುಂಟು ಮಾಡಿ ಪುನರ್ ಸೃಷ್ಟಿಗೆ ಅವಕಾಶ ಕಲ್ಪಿಸುವವನು ಮಗದಪ್ಪ. ಆತನೇ ಆದರೆ ಪರಶಿವ. ಕೈಲಾಸಕ್ಕೊಡೆಯನಾದ ಪರಮೇಶ್ವರ. ಈ ತ್ರಿಮೂರ್ತಿಗಳೇ ವಿಶ್ವ. ಇವರುಗಳನ್ನು ಜಯಿಸಿದರೆ ನನಗೆ ವಿಶ್ವಾಧಿಪತ್ಯದ ಪಟ್ಟ. ವಿಶ್ವಕ್ಕೆ ವಿಶ್ವೇಶ್ವರನಾಗಬೇಕೆಂಬುದು ನನ್ನ ಇಚ್ಛೆ ಹಾಗೂ ನನ್ನ ಏಕಮಾತ್ರ ಬಯಕೆ. ನನ್ನ ವಿಶ್ವೇಶ್ವರನಾಗಬೇಕೆಂಬ ನನ್ನ ಬಯಕೆಗೆ ಪೂರಕವಾಗಿ ಬ್ರಹ್ಮ, ವಿಷ್ಣು, ದೇವತೆಗಳು, ದೇವಮಾನವರು, ಗಣಗಳು, ಗ್ರಹಗಳನ್ನು ಬಂಧಿಸಿ ನನ್ನ ಅಣತಿಯಂತೆ ಕಾರ್ಯನಿರ್ವಹಿಸುವಂತೆ ಆಜ್ಞಾಪಿಸಿರುವನು. ವಿಶ್ವಕ್ಕೆ ವಿಶ್ವೇಶ್ವರನಾಗಬೇಕೆಂಬ ನನ್ನ ಬಯಕೆಗೆ ಪರಶಿವನು ಆ ಕೈಲಾಸನಾಥ ಪರಮೇಶ್ವರ ಮತ್ತು ಅವನ ಪರಿವಾರವನ್ನು ಸೆರೆ ಹಿಡಿಯುವುದು ಆಗಿರುವುದು. ಅಸಾಧ್ಯ ಅಸಾಧ್ಯ ಹಾಗೆಂದರೇನು? ಈ ಶ್ರವಣನು ಸ್ವಸಾಮರ್ಥ್ಯವುಳ್ಳವನು, ಮೃತ್ಯುಂಜಯನು, ದಿವಿಜರಲ್ಲಿ ಅಗ್ರಗಣ್ಯನು. ವಿಶ್ವಕ್ಕೆ ವಿಶ್ವೇಶ್ವರನಾಗಬೇಕೆಂಬ ನನ್ನ ಬಯಕೆಯನ್ನು ಆ ಪರಶಿವನನ್ನು ಸೆರೆ ಹಿಡಿಯುವುದರೊಂದಿಗೆ ಈಡೇರಿಸಿಕೊಳ್ಳುವೆನು. ಪ್ರಸ್ತುತ ನನ್ನ ಸಾಮ್ರಾಜ್ಯದ ವಿಚಾರವನ್ನು ತಿಳಿದು ನಂತರ ದಿಗ್ವಿಜಯವನ್ನು ಕೈಗೊಳ್ಳುವೆನು. ಎಲೆ ಸಚಿವ ಶ್ರೇಷ್ಠನಾದ ಕೇಸರಿಯೇ, ಪ್ರಭು, ನಮ್ಮ ಸಾಮ್ರಾಜ್ಯದ ಬಗ್ಗೆ ಜನಾಭಿಪ್ರಾಯವೇನು? ದುರಧೀರನಾಗಿ ಮೆರವೆ ಸುರಕೊಳವನಾದ ಗೈವೆ, ದುರಧೀರನಾಗಿ ಮೆರವೆ ದುರಧೀರನಾಗಿ ಮೆರವೆ ಸುರಕೊಳವನಾದ ಗೈವೆ, ದುರಧೀರನಾಗಿ ಮೆರವೆ. ದುರ್ದಿವೈರಿಯ ವಾಸಿಸುತ್ತಲೇ ಕಲಾಗಾದಿರಿ ಮೆಟ್ಟಿಕೊಳ್ಳುವೆ, ದುರ್ದಿವೈರಿಯ ವಾಸಿಸುತ್ತಲೇ ಕಲಾಗಾದಿರಿ ಮೆಟ್ಟಿಕೊಳ್ಳುವೆ. ದೊರೆಯಲ್ಲವರ ನಾಶಪಡಿಸುತ್ತ ದೊರೆಯಲ್ಲವರ ನಾಶಪಡಿಸುತ್ತ ದುರದುರ್ನಿಕ್ಷರ ಹರಿದು ಬರೆಯನು, ದುರದುರ್ನಿಕ್ಷರ ಹರಿದು ಬರೆಯನು. ದುರಧೀರನಾಗಿ ನೆರವೆ ಸುರಕುಲನಾದ ದೈವೆ, ದುರಧೀರನಾಗಿ 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 ನೆರವೆ. ಅಷ್ಟದಿಕ್ಪಾಲಕರೇ, ಪ್ರಭು, ಕೇಸರಿ, ದೇವತೆಗಳನ್ನು, ದೇವಮಾನವರನ್ನು, ಗಣಗಳನ್ನು, ಗ್ರಹಗಳನ್ನು ಸೆರೆ ಹಿಡಿದು ತಮ್ಮ ಅಧೀನದಲ್ಲಿಟ್ಟಿರುವ ನಿಮ್ಮ ರಾಜಾಡಳಿತದ ಬಗ್ಗೆ ಹೇಳುವುದಕ್ಕಾಗಲಿ ಕೇಳಿ ತಿಳಿಯೋಕ್ಕಾಗಲಿ ಯಾವುದೇ ವಿಚಾರದಲ್ಲೂ ಲೋಪವಿಲ್ಲ. ಜಗತ್ತಿನ 4 ದಿಕ್ಕುಗಳಲ್ಲಿ ಪರಿಪಾಲಕರು ತಮಗೆ ಯಾವುದೇ ಬಾಧವಿಲ್ಲ ಎಂಬ ಸಮಾಧಾನಕರ ಸಮಾಚಾರ ತಂದಿರುವರು. ಭಲೆ ಭಲೆ ಕೇಸರಿ. ನೆಕ್ಸ್ಟ್ ಹೇಳಪ್ಪ ನೀನೆ. ಸರ್ವಭೂಪಾಲನಿ ಜಯಪುರಾಜ್. ಆಗ್ನೇದಕ್ಕೆ ಸುಕುಮಾರ, ನಿನ್ನ ಆಡಳಿತದ ಬಗ್ಗೆ ಅಭಿಪ್ರಾಯವೇನು? ತಿಳಿಸುವೆನು ಪ್ರಭು. ಪ್ರಭುಗಳ ಸೌಖ್ಯವನ್ನು ಪಡೆದು ಪರಮ ಸಂತೋಷದಿಂದಿರುವರು. ಪ್ರಜೆಗಳ ಸೌಖ್ಯವನ್ನು ಪಡೆದು ಪರಮ ಸಂತೋಷದಿಂದ ಇರುವರು. ಭಲೆ ಭಲೆ ಸುಕುಮಾರ, ಪೀಠವನ್ನು ನೀನು ಅಲಂಕರಿಸು. ಆಗ್ನೇಯ ದಿಕ್ಕಿನ ಏಯ್, ಯೋಗ ಪ್ರಭು, ನಿನ್ನ ಅಭಿಮತವೇನು? ಪ್ರಭು, ಸುರವೀರರ ಜಯಿಸುವೆ ದುರ್ಬಲದೆ, ಸುರವೀರರ ಜಯಿಸುವೆ ದುರ್ಬಲದೆ, ಕಾಡಿಗಳಿವೆ ಸಡಗರದೆ. ಪ್ರಭು, ಭಲೆ ಸುರವೀರರ ಜಯಿಸುವೆ ದುರ್ಬಲದೆ, ಕಾಡಿಗಳಿವೆ ಸಡಗರದೆ. ಕಡ ಕರೆಯಲ್ಲಿ ನೋಡುತ್ತಲೇ ಕೈ ಮಾಡುತ್ತಲೇ ಓದಾಡುತ್ತಿದೆ. ಕಡ
ಕಡೆ ನೋಡುತ್ತದೆ, ಕೈ ಮಾಡುತ್ತದೆ, ವೈರಾಡುತ್ತದೆ. ಸುರವೀರರ ಜಯಿತೆ ದುರ್ಬರದೆ ಕಡಿಗಡಿದೆ ಸಡಗರದೆ. ಸುರವೀರರ ಜಯಿತೆ ದುರ್ಬರದೆ ಕಡಿಗಡಿದೆ ಸಡಗರದೆ. ಪ್ರಭು, ಉತ್ತರ ಮತ್ತು ದಕ್ಷಿಣದ ಪ್ರಜೆಗೆ ತೊಂದರೆ ಎಂಬುದೇ ತಿಳಿಯದು. ಭಲೆ ವಂದಿಸಿ. ಭಲೆ ಯೋಗ ಪ್ರಭು, ನಿನ್ನ ಪೀಠವನ್ನು ನೀನು ಅಲಂಕರಿಸಿ. ಆಗಲಿ ಪ್ರಭು. ಮಹಾಪ್ರಭುಗೆ ಜಯವಾಗಲಿ. ನೈಋತ್ಯ ದಿಕ್ಕಿನ ನಯನಚಂದ್ರ ನಿನ್ನ ಭಿನ್ನಹ ಏನು? ಪ್ರಭು, ತಿಳಿಸುವೆನು. ಸಿಗಿಬೆ ನಾನ್ ಕಡು ನೀಚರ, ನಡಗಿಸುವೆ ದುರ್ಮದಾಂತರ. ಸಿಗಿಬೆ ನಾನ್ ಕಡು ನೀಚರ. ಸಿಗಿಬೆ ನಾನ್ ಕಡು ನೀಚರ, ನಡಗಿಸುವೆ ದುರ್ಮದಾಂತರ. ಸಿಗಿಬೆ ನಾನ್ ಕಡು ನೀಚರ. ಪ್ರಭು, ಪಾಪಿಗಳನ್ನು ಹಿಂಸಿಸುತ್ತಲೇ ಮಾರಿ ಗೌತಣವ ಕೊಡುವೆನು ಮುದದೆ. ಪಾಪಿಗಳನ್ನು ಹಿಂಸಿಸುತ್ತಲೇ ಭಾರಿ ಗೌತಣವ ಕೊಡುವೆನು ಮುದದೆ. ಆ ಮದಾಂತರ ಕೆಣಕುತ್ತ ನಾನು, ಆ ಮದಾಂತರ ಕೆಣಕುತ್ತ ನಾನು ಭೂಮಂಡಲಕ್ಕೆ ಆವತ್ತು ಕೊಡುವೆ. ಭೂಮಂಡಲಕ್ಕೆ ಆವತ್ತು ಕೊಡುವೆ. ಸಿಗಿಬೆ ನಾನ್ ಕಡು ನೀಚರ, ನಡಗಿಸುವೆ ದುರ್ಮದಾಂತರ. ಸಿಗಿಬೆ ನಾನ್ ಕಡು ನೀಚರ, ಕಡು ನೀಚರ, ಕಡು ನೀಚರ. ಪ್ರಭು, ತಿಳಿಸುವೆನು. ಹಗಲು ರಾತ್ರಿಗಳಲ್ಲಿ ಋತುಮಾನಕ್ಕೆ ತಕ್ಕಂತೆ ಫಲಗಳು ಫಲಿಸುತ್ತಿರುವು ಎಂದು ಕರೆ ಮುಗಿದು ಹರಕೆ ಮಾಡುವೆನು ಪ್ರಭು. ಭಲೆ ಭಲೆ ನಯನಚಂದ್ರ. ಐಶ್ವರ್ಯ ದಿಕ್ಕಿನ ಅಧಿಪತಿಯಾದ ಬಂಗಾರ ಶೇಷ ನಿನ್ನ ವಿಚಾರವೇನು? ಪ್ರಭು, ಈ ಭೂಮಂಡಲವೇ ದರಗಿಳಿದ ಮೇಲೆ ಈ ಯುದ್ಧದಲ್ಲಿ ನಿಮಗಿಂತ ಪ್ರಭು ಯಾರಿದ್ರು? ಭಲೆ ಭಲೆ ಬಂಗಾರ ಶೇಷು, ಭಲೆ ಹಸ್ತದಿಕ್ಪಾಲಕರಿ, ಭಲೆ ಪರಿವಾರವೇ. ಆಸುರರ ಹಟ್ಟಹಾಸವನ್ನು ಮೆಟ್ಟಿ ಜಗದ್ವಿಖ್ಯಾತ ದುರಂಧರನಾಗಿ ನಡೆಯಲು ಅಡ್ಡಿ ಇಲ್ಲವೆಂದಾಯಿತು. ಪ್ರಭುಗಳಲ್ಲಿ ಒಂದು ಭಿನ್ನಹ. ಸಂಕೋಚ ಬೇಡ, ವಿಚಾರವೇನು? ತಮ್ಮ ಸೆರೆಯಿರುವ ದೇವತೆಗಳು, ದೇವಮಾನವರು, ಗಣಗಳು, ಗ್ರಹಗಳು ತಮ್ಮ ದೈನಂದಿನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಆದರೆ ಈ ಅಪಸ್ವರವೇಕೆ? ಈ ರಾಜ್ಯದ ಕೆಲವು ಕರ್ತವ್ಯಗಳನ್ನು ವಿಶೇಷವಾಗಿ ನೇಮಿಸಬೇಕೆಂಬ ತಮ್ಮ ಅಭಿಪ್ರಾಯದ ಬಗ್ಗೆ ತಮ್ಮ ಗಮನಿಸಬೇಕೆಂದು ಅರಿಕೆ ಮಾಡುವೆನು ಪ್ರಭು. ಹೌದು, ಸಮಯೋಚಿತವಾದ ಸಲಹೆ. ಈ ಶ್ರವಣನ ಸಾಮ್ರಾಜ್ಯದಲ್ಲಿ ವಿಶೇಷತೆಗಳಿರಬೇಕು. ವಿಶ್ವದಲ್ಲಿ ಅತಿಶಯವಾದ ಆಡಳಿತವಿರಬೇಕು. ಅದನ್ನು ಇಂದಿನ ಸಭೆಗೆ ತಿಳಿಸುವುದು ಅತಿ ಅವಶ್ಯಕವಾಗಿರುವುದು. ಹೇಳ್ಬೇನು ಕೇಳಿ. ಸೂರ್ಯ ಚಂದ್ರೋದಿಗಳು ನನ್ನ ಅರಮನೆಯನ್ನು ಹಗಲು ರಾತ್ರಿಗಳಲ್ಲಿ ವಿಸ್ಮಯ ಜ್ಯೋತಿ ಸ್ವರೂಪವಾಗಿ ಬೆಳಗಲಿ. ವಾಯುವು ಸಮಶೀತಲವಾದ ಮಾರುತವನ್ನು ಬೀಸುತ್ತಿರಲಿ. ಬ್ರಹ್ಮನು ನನ್ನ ತಲೆದಿಂಬಾಗಿ ನೂತನ ಸೃಷ್ಟಿಯನ್ನು ನಿರೂಪಿಸಲಿ. ವಿಧಿಯು ನನ್ನ ಹಾಸಿಗೆಯಾಗಿ ನನ್ನ ಅಧೀನದಲ್ಲಿರಲಿ. ಮುಡುಕುತೊರೆ ಮಲ್ಲಿಕಾರ್ಜುನ ಈ ರಾಜ್ಯದ ರಕ್ಷಣೆಯನ್ನು, ನಡುನಾಡ ನಂಜುಂಡೇಶ್ವರ ಅತಿಥಿ ಸತ್ಕಾರವನ್ನು ನಿರ್ವಹಿಸಲಿ. ಬೆಳಗಿರಿ ರಂಗಯ್ಯ ನಮ್ಮ ಪಂಚಾಂಗದ ಕಾಲದ ಸಿರಿಯನ್ನು ತಿಳಿಸಲಿ. ದೇವರಾಜನಿಗೆ ಈ ಪಟ್ಟಣದ ಶುಚಿತ್ವವನ್ನು ವಹಿಸಿರುವೆನು. ಮಂಗಳ್ಳಿ ಮಲ್ಲಪ್ಪ ಈ ರಾಜ್ಯದ ಯಜಮಾನರಾಗಿ ಕಾರ್ಯನಿರ್ವಹಿಸಲಿ. ವಿಶ್ವಕರ್ಮನು ನನ್ನ ಅರಮನೆಯನ್ನು ನವೀಕರಿಸಿ ಮಯರಿಗೂ ಮಿಗಿಲಾದ ಅರಮನೆಯನ್ನು ನಿರ್ಮಿಸಲಿ. ಗಣಗಳೆಲ್ಲರೂ ನನ್ನ ಸಿಂಹಾಸನದ ಮೇಲ್ವಿಚಾರಕರಾಗಿರಲಿ. ಚಂಡಿ ಚೌಡಿಯರು ಕೋಡೆಮ್ಮೆನೊರೆ ಹಾಲನ್ನು ವನಪಾಲಕರಿಂದ ಬೆಳಿಗ್ಗೆ ಸಂಜೆ ತಂದು ನನಗೊಪ್ಪಿಸುವಂತೆ ಆದೇಶಿಸಿರುವುದಾಗಿ ಅವರಿಗೆ ತಿಳಿಸಿ. ನಮ್ಮ ಇಚ್ಛೆಯಂತೆಯೇ ಆಗಲಿ. ಮತ್ತೊಂದು ವಿಚಾರ ಮರೆತಿರಿ. ಅದಾವ ವಿಚಾರ? ನಿಮ್ಮ ಮಂಚದ ಪಾರುಪತ್ಯ ವಹಿಸಿರುವ ಶನಿದೇವರು ಮಾತ್ರ. ಶನಿದೇವರು ಹಠಾನೆಯನ್ನು ತೋರುತ್ತಿರುವರು. ಕಾರಣ? ತನ್ನನ್ನು ಬೋರಲಾಗಿ ಮಂಚಕ್ಕೆ ಆಸರೆ ಮಾಡಿರುವುದೇ ಅವರಿಗೆ ಅಸಾಧ್ಯ ಸಿಟ್ಟು ತಂದಿದೆ. ಕೇಸರಿ,
ಮತ್ತೇನು ಆ ಸೂರ್ಯಪುತ್ರನ ಬಯಕೆ? ತಮ್ಮ ಎದುರು ನಿಂತು ಮಾತಾಡಬೇಕೆಂಬ ಅವರೇ ಅಪೇಕ್ಷೆ. ಶ್ರೀಹರಿ, ವಿಚಾರವೇನು? ನಿಮ್ಮನ್ನು ನೋಡಲು ಒಬ್ಬ ಮಾಯಕ್ಕರ ಬಂದಿರುವನು. ಏನು? ಮಾಧಾರಿ ಬಂದಿರುವನೇ? ಮಾದಾರಿ ಅಲ್ಲ, ಮಾಯಕಾರ, ಗುರುಪ್ಪುಗಳ ಗುರು. ಅಂದರೆ ಶ್ರೀಹರಿ, ಏನೇ ನಿನ್ನ ಹುದ್ದಡತನ? ನನ್ನ ಮಾತಿನಲ್ಲಿ ತಪ್ಪು ಗ್ರಹಿಸುವುದು, ವ್ಯತ್ಯಾಸ ಹುಡುಕುವುದು ಹಾಗೂ ನನ್ನೆದುರು ನಿಂತು ಮಾತನಾಡುವವರನ್ನು ನಾನು ಕ್ಷಮಿಸುವುದಿಲ್ಲ. ನಾನು ಮಾಧಾರಿ ಎಂದು ಹೇಳಿದ್ದಾಯಿತು, ನೀನು ಹಾಗೆಯೇ ಹೇಳಬೇಕು. ಆತನಿಗೂ ಹಾಗೆ ಹೇಳಿ ಆತನನ್ನು ಕರೆದುಕೊಂಡು ಬನ್ನಿ. ಸ್ವಲ್ಪ ನಿಲ್ಲು. ಆತ ಮಾಧಾರಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಚಮ್ಮಾಳಿಗೆ ಮಾಡುವುದು ಆತನ ಕಾಯಕ. ಚೇರುಗಳಿಂದ ಕೂಡಿ ಪರಿತಪಿಸುತ್ತಿರುವ ನನ್ನ ಕಷ್ಟಗಳನ್ನು ನೋಡಿದ ನನ್ನ ಬಂಧುಗಳು ನನ್ನ ವೈಭವವನ್ನು, ನನ್ನ ಅಭ್ಯುದಯವನ್ನು ಕಂಡ ನನ್ನ ಕುಲ ಸಂಜಾತರು ಆ ಮಾಧಾರಿಯನ್ನು ಹುಡುಕಿ ಇಲ್ಲಿಗೆ ಕಳಿಸಿರಬಹುದು. ಆತನಿಗೆ ಭಯಪಡುವುದು ಬೇಡವೆಂದು ತಿಳಿಸಿ ಆತನನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ. ಎದರೆ ಮತ್ತೆಲ್ಲಾದರೂ ಓಡಿ ಹೋದಾನು. ನನ್ನದು ಮತ್ತೊಂದು ಬಯಕೆ. ನಿರಾತಂಕವಾಗಿ ಹೇಳು ಕೇಸರಿ. ನಿಮ್ಮ ಬಯಕೆ ಕೈಗೂಡದಿರುವುದೇ ನಮ್ಮ ಕೊರತೆ. ಮರೆತಿಲ್ಲ ಮಂತ್ರಿವರ್ಯ, ನಾಳೆಯೇ ಕೈಲಾಸಕ್ಕೆ ಪ್ರಯಾಣ. ಪ್ರಯೋಜನವಿಲ್ಲ ಅಣ್ಣ. ಆ ಪರಮೇಶ್ವರನು ಭೂಲೋಕಕ್ಕೆ ಬಂದು ತಪಸ್ಸು ಮಾಡಲು ಭೂಲೋಕಕ್ಕೆ ಬಂದಿರುವಾಗಿ ಸುದ್ದಿ ಬಂದಿದೆ. ಬಹಳ ಸಂತೋಷ. ಆತನನ್ನು ಭೂಲೋಕದಲ್ಲಿಯೇ ತೆರೆಯುತ್ತೇನೆ. ಆತನೆಲ್ಲಿರುವನು ಹುಡುಕಿ ಕೇಸರಿ ಅಷ್ಟದಿಕ್ಪಾಲಕರಿಗೂ ವಿಷಯ ಮುಟ್ಟಲಿ. ನೀವೆಲ್ಲರೂ ಹೋಗಿ ಆತನಿರುವ ಸ್ಥಳವನ್ನು ಶೋಧಿಸಿರಿ. ಆಗಬಹುದು. ಹಸುರನಲ್ಲವೇ? ಸಭಾಸ್ಥಾನದ ಗೌರವಗಳ ಅರಿವೇ ಇಲ್ಲದೆ ಅಹಂಕಾರ. ಅತಿಥಿಗಳನ್ನು ಆಧರಿಸಿ ಗೌರವಿಸುವ ಔಚಿತ್ಯವೂ ಅರಿಯದೆ ದರ್ಪದಿಂದ ಮೆರೆಯುತ್ತಿರುವ ನನ್ನತ್ತ ದೃಷ್ಟಿಸುವ ಕನಿಷ್ಠ ಸೌಜನ್ಯವೂ ಆತನಿಗಿಲ್ಲ. ಶ್ರವಣಾಸುರ, ಈತನೇ ಮಾಯಕಾರ. ನೀನಿಯೋ ಮಾಧಾರಿ ಸಭಾ ಭವನವನ್ನು, ಸಭಾ ಸದರನ್ನು, ಸಾರ್ವಭೌಮನನ್ನು ಗೌರವಿಸದಿರುವಷ್ಟು ಒದ್ದಡತನವೇ ನಿನಗೆ. ನನ್ನ ತಂದೆ ತಾಯಿಗಳು ನಡುಬಾಗಿ ನಮಸ್ಕರಿಸುವುದನ್ನು, ಕೈ ಜೋಡಿಸಿ ಕರಮುಗಿಯುವುದನ್ನು ಕಲಿಸಿರುವುದಿಲ್ಲ. ನನ್ನ ವಿಚಾರವೇ ವಿಶೇಷ. ಅಂದರೆ ಕೋಪಿಸಿಕೊಳ್ಳಬೇಡ ಸುರೇಂದ್ರ. ನನ್ನ ತಂದೆ ತಾಯಿಗಳು ಪರಸ್ಪರ ಪ್ರೀತಿಸುವುದನ್ನು ಮಾತ್ರ ಹೇಳಿರು. ಮೊದಲು ನೀನು ನನ್ನನ್ನು ಆಧರಿಸಿದ್ದರೆ ನಂತರ ನಾನೂ ಅದನ್ನೇ ಅನುಸರಿಸುತ್ತಿದ್ದೆ. ಚಮ್ಮಾಳಿಗೆ ಮಾಡುವ ಮಾದಾರಿಯಿಂದ ಈ ದಾನವೇಂದ್ರನಿಗೆ ನೀತಿ ಪಾಠ. ಅಸುರೇಂದ್ರ, ಇದು ನೀತಿಯಲ್ಲ, ನೀಡುವ ಬೇಡುವ ನಡವಳಿಕೆ, ಅಂದರೆ ಕೊಟ್ಟು ತೆಗೆದುಕೊಳ್ಳುವ ಸಂಸ್ಕೃತಿ. ಘನ ಪಾಂಡಿತ್ಯವನ್ನೇಳುವ ನೀನು ದೇವ ಮಂದಿರಕ್ಕೂ, ಗುರು ಸನ್ನಿಧಿಗೂ, ಶಿಶು ದರ್ಶನಕ್ಕೂ ಬರಿಗೈಲಿ ಬರಬಾರದೆಂಬ ಪರಿಜ್ಞಾನವಿಲ್ಲವೇ? ಬೇಡ. ಇದು ಗುರು ಸನ್ನಿಧಿಯೂ ಅಲ್ಲ, ದೇವ ಮಂದಿರವೂ ಅಲ್ಲ. ನಿನ್ನಲ್ಲಿ ಶಿಶುಪಾಲನೆಯ ಪ್ರವೃತ್ತಿಯೂ ಇಲ್ಲ. ಇದು ದಾನವ ಸಭಾಭವನ. ಏನು ಹೇಳಿದೆ? ದೊರೆಯು ದಾನವನಾದರೇನು, ಮಾನವನಾದರೇನು, ದೇವತೆಯಾದರೇನು, ಆತ ದೈವಕ್ಕೆ ಸಮಾನ ಎಂಬುದು ನಿನಗೆ ತಿಳಿಯದೆ ಅಧಿಕ ಪ್ರಸಂಗಿ. ಯಾವರೆದುರು ನಿಂತು ಮಾತನಾಡುತ್ತಿರುವೆ ಎಂಬ ಪರಿಜ್ಞಾನವಿರುವುದೇ? ಬೇಡಲು ಬಂದವನಿಗೆ ಈ ಉದ್ದಟತನ.
ನಿಧಾನಿಸೋರು ಅಸುರೇಂದ್ರ. ನಾನು ಬೇಡಲು ಬಂದವನಲ್ಲ, ನೀಡಲು ಬಂದವನು. ಅಖಿಲಾಂಡ ಬ್ರಹ್ಮಾಂಡ ಪಾಲಕನಾದ ನನಗೆ, ಈ ಶ್ರವಣ ತಾತ್ಮನಿಗೆ, ಈ ಬಡ ಜೋಗಿಯಿಂದ ಹುಡುಗರೆಯೇ, ಆದರೂ ಹರಿಯದೆ ಕೇಳುವೆನು, ಏನೋ ನಿನ್ನ ಕೊಡುಗೆ? ಸಕಲವನ್ನು ಹೊಂದಿರುವ ನನಗೆ ನೀನೇನು ಕೊಡಬಲ್ಲೆಯೋ? ನಿನ್ನಲ್ಲಿರುವ ಕೊರತೆಯನ್ನು ನೀಗುವ ಬಯಕೆ. ಏನು? ನನಗೆ ಕೊರತೆಯೇ? ಏನದು? ಅಷ್ಟೈಶ್ವರ್ಯಗಳ ಒಡೆಯನೆಂದು ತಿಳಿದಿರುವ ನಿನಗೆ ಪಾದುಕೆಗಳ ಕೊರತೆ ಇದೆ. ಅದನ್ನೇ ಮರೆತಿರುವೆಯಲ್ಲ ಸುರೇಂದ್ರ? ಮರೆತಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಬರಿಗಾಲಲ್ಲಿ ನಡೆದರೆ ಭೂಮಿಯ ಮೇಲಿರುವ ಕೀಟಾಣುಗಳಿಂದ ಆರೋಗ್ಯವು ಕ್ಷೀಣಿಸುವುದೆಂಬ ಅರಿವೇ ಇಲ್ಲ ನಿನಗೆ. ಪಾದುಕೆಗಳ ಪ್ರಾಮುಖ್ಯತೆಯನ್ನೇ ಅರಿತಿಲ್ಲವಲ್ಲ. ಬರಿಗಾಲಲ್ಲಿ ನಡೆಯುವುದು ಅಷ್ಟೊಂದು ಅವಹೇಳನಕಾರಿ ಎಂದು ನಾನು ತಿಳಿದಿರಲಿಲ್ಲ. ಅಸುರೇಂದ್ರ, ನಿನ್ನಲ್ಲಿ ಶಕ್ತಿ ಇದೆಯೇ ಹೊರತು ಮುಕ್ತಿ ಇಲ್ಲ. ಸಾಮಾನ್ಯ ಜ್ಞಾನದ ಅರಿವಿಲ್ಲ. ದೇವಾನು ದೇವತೆಗಳನ್ನು ಸೆರೆ ಹಿಡಿದಿದ್ದರೂ ನಿನ್ನ ಈ ಬರಿಗಾಲ ಪಯಣದಿಂದ ನಿನ್ನ ಆಡಳಿತ ಸಾರವಿಲ್ಲದ ಕಬ್ಬನ್ನು ಅಗಿದು ಸವಿದಂತೆ. ಚಮ್ಮಾಳಿಗೆ ಮೆಟ್ಟಿ ನಡೆದರೆ ಈ ಅಲ್ಪ ಕಾರ್ಯದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನ ಕಾಲ ಸಪ್ಪಳಕ್ಕೆ ಹೆದರಿ ನಡುಗುವರು. ಅದನ್ನು ನೋಡಿ ನಿನ್ನ ಬಂಧುಗಳು ಸಂತೋಷದಿಂದ ಆನಂದ ಪಡುವರು. ಘನಪಾಂಡಿತ್ಯವನ್ನೇ ಹೇಳುವ ನೀನು ಈವರೆಗೂ ನನ್ನ ಕಣ್ಣಿಗೆ ಕಾಣಲೇ ಇಲ್ಲವಲ್ಲ? ಎಲ್ಲಿ ಹೊರಗೆ ಕುಳಿತಿದ್ದೆ? ಕಂಟಕವನ್ನು ಕಂಟಕದಾಗಿನವರಿಂದಲೇ ಪರಿಹರಿಸುವ ಸೂತ್ರ. ಹೆದರಿ ಅಡಗಿದ್ದರೆ ಇಂದು ನಾನು ಧೈರ್ಯವಾಗಿ ನಿನ್ನೆದುರು ಬರುತ್ತಿದ್ದೇನೆ ಅಸುರೇಂದ್ರ. ಜಗತ್ತಿನ ಕಲ್ಯಾಣಕ್ಕಾಗಿ ಸಾಧನೆ ಮಾಡಿ ಸಿದ್ಧಿ ಪಡೆದು ಕಾರ್ಯ ಸಾಧನೆಗಾಗಿ ಇಲ್ಲಿಗೆ ಬಂದಿದೆ. ನಿಜ, ಜಗತ್ತಿನ ಕಲ್ಯಾಣವೆಂದರೆ ಅದು ನನ್ನ ಕಲ್ಯಾಣ. ಅವರು ಬಂದಿರುವುದು ಅದಕ್ಕಾಗಿ ಅಲ್ಲವೇ? ಹೌದು, ನಿಜ. ಈತನ ಮಾತನ್ನು ಒಪ್ಪಲೇಬೇಕು. ಬಲೆ ಬಲೆ ಮಾಧಾರಿ, ನಿನ್ನ ಅಭಿಪ್ರಾಯಕ್ಕೆ ನಾನು ತಲೆಬಾಗುವೆನು. ನಿನ್ನ ಮೂರ್ತಿ ಚಿಕ್ಕದಾದರೇನು, ಮಹಾ ಕೀರ್ತಿವಂತನಾಗುವ ಎಲ್ಲ ಸದ್ಗುಣಗಳು ನಿನ್ನಲ್ಲಡಗಿವೆ. ರಾಜ ಪ್ರತ್ಯಕ್ಷ ದೇವತಾ ಎಂದು ನಂಬಿ ಸಹಾಯ ಮಾಡಲು ಸ್ವತಃ ನೀನೇ ಬಂದಿರುವೆ. ಈವರೆಗೂ ಯಾರನ್ನೂ ಅಭಿನಂದಿಸದ ಈ ಶ್ರವಣನು ನಿನ್ನ ಪಾಂಡಿತ್ಯ ಪ್ರೌಢಿಮೆಗೆ ಹೃದಯ ತುಂಬಿ ಅಭಿನಂದಿಸುತ್ತೇನೆ. ನಿನ್ನ ಸಲಹೆಯಂತೆ ನನ್ನ ಕೀರ್ತಿಯನ್ನಪೇಕ್ಷಿಸಿ ಚಮ್ಮಾಳಿಗೆ ಧರಿಸಲು ನಿರ್ಧರಿಸಿದೆ. ನನಗೊಂದು ಭವ್ಯವಾದ ಚಮ್ಮಾಳಿಗೆ ನೀನೇ ಮಾಡಿಕೊಡು ಮಾದಾರಿ. ಅಸುರೇಂದ್ರ, ಉಪಾಯ ಹೇಳಿದರೆ ನನ್ನನ್ನೇ ಅಪಾಯಕ್ಕೆ ತಳ್ಳುವೆಯಾ? ನಿಮ್ಮ ಮತ್ತು ಅಸುರ ರಾಜನ ಅಭಿಲಾಷೆ ಈಡೇರಿದ ಮೇಲೆ ಈ ಪರ್ಯಾಸವೇಕೆ ಮಾದೇವ? ಅದಕ್ಕೊಂದು ಕಾರಣವಿದೆ. ನಿನ್ನ ಅಭಿಲಾಷೆ ಉತ್ತಮ ಹಾಗೂ ಸಮಯೋಚಿತ. ಈವರೆಗೂ ನನ್ನ ಪಾದದ ಹಳತೆಗೆ ಚಮ್ಮಾಳಿಗೆ ಮಾಡಲು ಯಾರೂ ಶಕ್ತರಿರಲಿಲ್ಲ. ಇನ್ನು ವಿಳಂಬ ಬೇಡ, ಶೀಘ್ರದಲ್ಲಿ ಈ ಕಾರ್ಯವಾಗಬೇಕು. ಅಸುರೇಂದ್ರ, ನನ್ನೊಬ್ಬನಿಂದ ಈ ಕಾರ್ಯ ವಿಳಂಬವಾಗಬಹುದು. ಜಾಗೃತೆ ಮಾಡಲು ನಿನಗೆ ಯಾರ ಸಹಾಯ ಬೇಕು? ನಿನ್ನ ಅಧೀನದಲ್ಲಿರುವ ಯಾರಾದರೂ ದೇವಾನು ದೇವತೆಗಳು, ಗ್ರಹಗಳು ಯಾರನ್ನಾದರೂ ಒಬ್ಬರನ್ನು ನನ್ನ ಸಹಾಯಕ್ಕೆ ನೇಮಿಸಿದರೆ ಈ ಕಾರ್ಯ ಜಾಗೃತೆ ಆಗುವುದು. ನಿನಗೆ ಯಾರು ಉತ್ತಮರೋ ಅದನ್ನು ನೀನೇ ತಿಳಿಸು. ಅದು ಈ ಕಾರ್ಯ ಸಾಂಗವಾಗಿ ಮತ್ತು ಶೀಘ್ರವಾಗಿ ನಡೆಯಬೇಕಾದರೆ ನಿನ್ನ ಮಂಚದ ಕೆಳಗೆ ಬೋರಲಾಗಿ ಮಲಗಿರುವ ಆ ನವಗ್ರಹ ಶ್ರೇಷ್ಠ ಶನೇಶ್ವರನನ್ನು ನಿನ್ನಿಂದ ಬಿಡುಗಡೆಗೊಳಿಸು.
ಕೇಸರಿ, ನನ್ನ ಕೆಲಸಕ್ಕೆ ಅನುಕೂಲ ಹಾಗೂ ಶೀಘ್ರವಾಗಿ ಮುಗಿಸುತ್ತೇನೆ. ಕೇಸರಿ, ನಮ್ಮ ಸೆರೆಯಲ್ಲಿರುವ ಶನಿಮಹೇಶ್ವರನನ್ನು ಬಿಡುಗಡೆ ಮಾಡಿ. ಆಗಬಹುದು ಪ್ರಭು. ಮಾಯಕಾರ ಮಾದೇವ, ಜಗತ್ತನೆ ಗೆದ್ದಿರುವ ಜಗದೊಡೆಯ, ನಿನ್ನ ಕಾರ್ಯವನ್ನು ನೀನೇ ಸಿದ್ಧಿಪಡಿಸಿಕೊಂಡು ಬಂದಿರುವ ಸಿದ್ಧಿಪುರುಷ. ಉಪಾಯವಾಗಿ ಈತನ ಮತಿಹೀನವನ್ನು ಬದಲಾಯಿಸಿದ ಹಯಕಾರ, ಜಗತ್ತಿಗೆ ಬೆಳಕನ್ನು ತಂದುಕೊಟ್ಟ ದಿವ್ಯ ಪುರುಷ. ಏನು 20 ನಿಮಿಷ ಕಾಲ್ಗಂಟೆ ವಿಶ್ವ ಏನನ್ನು ಹೇಳುತ್ತಿರುವೆ? ನಿಮ್ಮ ಭವಿಷ್ಯವನ್ನು ಬದಲಾಯಿಸಿದ ಮಾಯಕರನಿಗೆ ಅಭಿನಂದಿಸುತ್ತಿದ್ದೆ. ಶನೇಶ್ವರನನ್ನು ಬಿಡುಗಡೆಗೊಳಿಸಿದ್ದು ನನ್ನ ಭವಿಷ್ಯಕ್ಕೆ ಒಳ್ಳೆಯದೇ? ಮುಂದೆ ನಿಮಗೆ ಮೋಕ್ಷದಾಯಕವಾಗಿ ಎಲ್ಲವೂ ಶುಭವಾಗುವುದು. ಕಲಿಯುಗದ ಸತ್ಯ ಸಂರಕ್ಷಕನಾದ ಶನಿದೇವನ ಬಿಡುಗಡೆಯಾಗಿ ಕಾಲ ಸಮಯ ಶುಭಪ್ರಾತವಾಗುವುದು. ಇಂದಿನಿಂದ ಲೋಕ ಕಲ್ಯಾಣಕ್ಕಾಗಿ ಆತನು ದುಷ್ಟರತ್ತ ತನ್ನ ಕ್ರೂರ ದೃಷ್ಟಿಯನ್ನು ಬೀಳುವನು. ರಾಜ, ನಾನು ನೀಡುವ ಚಮ್ಮಾಳಿಗೆಯನ್ನು ನಿನ್ನಿಂದ ಮೆಟ್ಟಲು ಸಾಧ್ಯವೇ? ಭಯವನ್ನು ಬಿಡು. ಈ 8ನೆಯ ಬಂಟನಲ್ಲಿ ಧೈರ್ಯಕ್ಕೇನು ಕೊರತೆ? ಹಾಗೇ ಆಗಲಿ. ಸ್ವಲ್ಪ ನಿಲ್ಲು. ನೀನು ನನ್ನ ಕಾಲಳತೆಗೆ ಚಮ್ಮಾಳಿಗೆ ಮಾಡಲು ಚಂಚಕಾರವನ್ನು ತೆಗೆದುಕೊಂಡು ಒಪ್ಪಂದ ಮಾಡಿಕೊಳ್ಳಬೇಕು. ವ್ಯತ್ಯಾಸವಾದರೆ ನನ್ನನ್ನು ನೀನು, ನಿನ್ನನ್ನು ನಾನು ಪ್ರಶ್ನಿಸಬಹುದು. ಹಾಗೇ ಆಗಲಿ ರಾಜೇಂದ್ರ. ಯಾರಲ್ಲಿ ಈ ಮಾಧವರಿಗೆ 10 ವೀಳ್ಯದೆಲೆ, 5 ಅಡಿಕೆ, 5 ಕಂಠಿ ಹೆಣವನ್ನು ಚಂಚಕಾರವಾಗಿ ಕೊಡಿ. ಆದರೆ ನೀನು ನನ್ನ ಕಾಲಳತೆಗೆ ಚಮ್ಮಾಳಿಗೆ ಮಾಡಲು ನನ್ನ ಪಾದದ ಹಳತೆ ಬೇಡವೇ? ನನ್ನ ಪಾದದ ಹಳತೆಯನ್ನು ಪಡೆಯದೆ ಹಾಗೆ ಹೋದದ್ದರಿಂದ ನಿನ್ನ ಮೇಲೆ ಅನುಮಾನ ಪಟ್ಟು ಈ ಚಂಚಕಾರವನ್ನು ಕೊಟ್ಟೆ. ತೆಗೆದುಕೋ ಈ ನನ್ನ ಪಾದದ ಸುರೇಂದ್ರ, ಈ ಆತುರದ ಅನುಮಾನದ ತೀರ್ಮಾನ ಬೇಡ. ಪ್ರಸ್ತುತ ನಿನ್ನ ಕಾಲಿನ ಅಳತೆ ಸೂಕ್ತವಲ್ಲ. ನೀನು ಕಾಡೆಮ್ಮೆ ನೊರೆ ಹಾಲು ಕುಡಿದ ನಂತರ ನಿನ್ನ ಕಾಲುಗಳ ಪರಿ ಹಿಗ್ಗುವುದು. ಆ ಸಮಯದಲ್ಲಿ ವಿಶ್ವಕರ್ಮನಿಂದ ಅಳತೆ ತೆಗೆಸಿ ನಿನ್ನ ಅರಮನೆಯಲ್ಲಿ ಬಂದಿಯಾಗಿರುವ ಆ ಕಪ್ಪು ಇರುವೆಗಳ ಸಹಾಯದಿಂದ ಕಳುಹಿಸು. ಆಗ ಅಳತೆಗೆ ಸರಿಯಾಗಿ ಚಮ್ಮಾಳಿಗೆಯನ್ನು ಮಾಡ. ಏನು ಇರುವೆಗಳ ಸಂಗಡವೇ? ಮೋದಾರಿ, ಏನೀ ನಿನ್ನ ಕಾರ್ಯವೈಖರಿ? ಆ ಪುಟ್ಟ ಇರುವೆಗಳು ನಿನ್ನ ಬಳಿಗೆ ಬರುವುದೆಂತು? ನೀನು ನನಗೆ ಚಮ್ಮಾಳಿಗೆ ಮಾಡಿ ಪೂರೈಸುವುದೆಂತು? ನಾನು ಆತುರಪಟ್ಟ ನೀನು ಆಲಸ್ಯ ಪಡುವುದೇ? ಅಸುರೇಂದ್ರ, ಇರುವೆಗಳ ಬಗ್ಗೆ ಅಸಡ್ಡೆ ಬೇಡ. ಆನೆಯನ್ನೇ ಅಲ್ಲಾಡಿಸುವ ಸಾಮರ್ಥ್ಯ ಇರುವೆಗಳಿಗಿದೆ. ನಿನ್ನ ಅಭಿಪ್ರಾಯ ಉತ್ತಮ ಹಾಗೂ ಸಮಯೋಚಿತ. ಸ್ವಲ್ಪ ನಿಲ್ಲು ಶ್ರವಣಾಸುರ. ಶ್ರಾವಣಾಸುರ, ಒಂದು ವೇಳೆ ನೀನು ಚಮ್ಮಾಳಿಗೆಯನ್ನು ಸ್ವೀಕರಿಸದಿದ್ದರೆ ವಿಶ್ವಕ್ಕೆ ವಿಶ್ವೇಶ್ವರನಾಗಲರ್ಹನಾದ ಈ ಶ್ರವಣನು ಏಕಚ್ಛೇದ್ ಒಬ್ಬ ಮಾಧಾರಿಗೆ ಮಾತು ತಪ್ಪುವುದೇ? ನಿನ್ನ ಅಭಿಪ್ರಾಯದಂತೆ ನನಗೆ ಚಂಚಕಾರ ಕೊಟ್ಟು ನನ್ನಿಂದ ವಾಗ್ದಾನವನ್ನು ಪಡೆದಿರುವೆ. ನಾನೂ ಸಹ ವಾಗ್ದಾನ ಪಡೆಯುವುದು ತಪ್ಪೆ. ನೀನು ಚಮ್ಮಾಳಿಗೆಯನ್ನು ಧರಿಸದಿದ್ದರೆ ವಿಶ್ವಕ್ಕೆ ವಿಶ್ವೇಶ್ವರನಾಗಬೇಕೆಂಬ ನನ್ನ ಬಯಕೆಯನ್ನು ಬಿಟ್ಟು ನನ್ನ ಸಮಸ್ತ ಸಾಮ್ರಾಜ್ಯವನ್ನು ನಿನಗೆ ದಾರೆ ಎರೆದು ಕೊಡುತ್ತೇನೆ. ಬಯಸುವುದನ್ನು ಬಯಸುವುದೇ ಸಾಧನೆ. ನೈಪುಣ್ಯದಿಂದ ಆ ಸಾಧನೆಯನ್ನು ಸಾಧಿಸುವವನೇ ಶ್ರೇಷ್ಠನಾದವನು. ಆ ಶ್ರೇಷ್ಠನೇ ಪರಂ ಜ್ಯೋತಿ, ಪರಮಾತ್ಮನೂ ನೀನು. ಹೀಗೇ ಮಾದೇವ. ವಿವೇಚನೆ ಇಲ್ಲದ ವಿದ್ಯಾಭೂಷಣ, ಶೌರ್ಯಕ್ಕೆ ವಿವೇಚನೆಯೇ ಭೂಷಣವೆಂಬುದನ್ನು ಅರಿಯದ ಅಜ್ಞಾನಿ,
ಆ ತೊಗದಿಂದ ಅನರ್ಥವಾಗುವುದೆಂಬುದನ್ನು ಜಗತ್ತು ಈತನ ಚರಿತ್ರೆಯಿಂದ ಅರಿತುಕೊಳ್ಳಲಿ. ನಿನ್ನ ಮಾತು ನಿಜ ಶ್ರೀಹರಿ. ಸಂಯಮವೇ ಸಕಲಕ್ಕೂ ಮುಖ್ಯ. ಆತನು ಸಮೂಹ ಸಂಕಟವೇ ಬರಲಿ. ರಾಜೇಂದ್ರ, ಈ ಅರಮನೆ ನನಗೆ ಸೆರಮನೆ, ಆಡಂಬರ ಆಪತ್ಯ, ಸರಳತೆಯೇ ನನಗೆ ಸಹಮತ. ಆಗಬಹುದು. ನಿಮ್ಮಿಚ್ಛೆಯಂತೆ ನೀವು ಬೇಗನೆ ತಲುಪಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿರಿ. ಹೇ ಮಹಾಮಹಿಮ, ನಿನ್ನ ಚತುರತೆಯನ್ನು ಅರಿಯಲು ಅಸಾಧ್ಯ. ಆ ಶ್ರಾವಣನಿಗೆ ಸದ್ಗತಿಯನ್ನು, ವಿಶ್ವಕ್ಕೆ ಶಾಂತಿಯನ್ನು ಏಕಕಾಲದಲ್ಲಿ ನೀಡಲು ನಿರ್ಧರಿಸಿರುವ ನಿರ್ದೇಶಕನು ನೀನು. ಈ ಪುರಾಣ ಪ್ರಸಿದ್ಧವಾಗುವ ಕಥೆಯ ಕಾರಣ, ಕೃತ್ಯ ಕಾರ್ಯ ಸಾಧಕನೂ ನೀನು. ನಿನ್ನ ಉದ್ದೇಶವನ್ನು ಎಷ್ಟು ಸರಳವಾಗಿ ನೆರವೇರಿಸಿದೆ. ಶ್ರೀಹರಿ, ನನ್ನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸುವೆಯಾ ಮಾಧವ? ಸಾಥಾಂ ಪಾಪಂ, ನನ್ನನ್ನು ಕಳ್ಳನಾಯಕನಾಗಿ ಬಿಂಬಿಸಬೇಡ ಮಹಾದೇವ. ಇರುವೆಗಳಿಂದ ಆತನ ಕಾಲುಗಳ ಅಳತೆ ಪಟ್ಟಿಯನ್ನು ಒತ್ತಿ ತರಲು ಸಾಧ್ಯವೇ? ನಿಮ್ಮ ಅಭಿಪ್ರಾಯದ ಒಳವರ್ಮ ನನಗೆ ತಿಳಿಯಲಿಲ್ಲವಲ್ಲ. ನಾನು ನಿರ್ಮಿಸಲು ಇಚ್ಛಿಸಿರುವ ಚಮ್ಮಾಳಿಗೆಗಳು ಆದಿ ಅಂತ್ಯರಹಿತವಾದವು. ಅವುಗಳಿಗೆ ಆಕಾರವಾಗಲಿ ಕಟ್ಟುಪಾಡುಗಳಾಗಲಿ ಇರುವುದಿಲ್ಲ. ಅವುಗಳು ಅವಶ್ಯಕತೆಗನುಗುಣವಾಗಿ ಆಕಾರ ಹೊಂದುವವು. ಆದರೆ ಇದಕ್ಕಾಗಿ ನಾನು ಒಂದು ಸುಳ್ಳು ಹೇಳಬೇಕು. ನಿಮ್ಮಿಂದಲೂ ಸುಳ್ಳೆ? ಅದೇನು ಮಾದೇವ? ನಾನು ಶ್ರವಣನಿಂದ ಪಡೆದ ಚಂಚಕಾರವನ್ನು ಹರಣಯ್ಯನವರಿಗೆ ಕೊಟ್ಟು ಚಮ್ಮಾಳಿಗೆ ಅಳತೆ 1 ಗೇಣು ಅಗಲ 1 ಮೊಳ ಉದ್ದ ಎಂದು ಸುಳ್ಳು ಹೇಳಬೇಕಾಗಿದೆ. ಅಳತೆ ಪಡೆಯದೆ ಈ ರೀತಿ ಸುಳ್ಳು ಹೇಳುವಿರ ಮಾದೇವ? ನಿನ್ನನ್ನು ಸುಳ್ಳುಗಾರನನ್ನಾಗಿ ಮಾಡಿರುವುದಾಗಿ ನನ್ನ ತಂಗಿಯಲ್ಲಿ ಹೇಳಿ ಅಪವಾದ ಹೊರಿಸಿರುವುದು. ಈಗ ನಾನೂ ಒಂದು ಸುಳ್ಳು ಹೇಳುತ್ತೇನೆ. ಹೇಳಿ ನಾವಿಬ್ಬರೂ ಸುಳ್ಳುಗಾರರಾಗುವ. ವಿಷಯವನ್ನು ವಿಮುಖಗೊಳಿಸುವುದು ಬೇಡ ಮಾದೇವ. ನಿಜ ವಿಚಾರವೇನು? ಶ್ರೀಹರಿ, ಆ ವಿಚಾರ ತಿಳಿದರೆ ನೀನು ಮನನೊಂದು ಆತಂಕಪಡು. ವಿಷಯವನ್ನು ಅರಿಯದೆ ದುಗುಡು ಪಡುವುದಕ್ಕಿಂತ ಅದನ್ನು ಅರಿತು ಅದರ ಪರಿಣಾಮ ಮತ್ತು ಅದರ ಪರಿಹಾರಗಳತ್ತ ಗಮನ ಸೆಳೆಯುವುದು ಸೂಕ್ತವಲ್ಲವೇ? ಆದಿಶಕ್ತಿಯ ಅಣ್ಣನಲ್ಲವೇ ನೀನು? ನಿನಗೆ ಅರಿವಿಗೇನು ಕೊರತೆ? ನಾನು ಆ ಶ್ರವಣನ ಕಾಲಿನ ಅಳತೆಯನ್ನು ಮಾಡದಿದ್ದರೆ, ಮಾದೇವ ಏನಿದು? ನಾನು ಆತನ ಕಾಲನ್ನು ಸ್ಪರ್ಶಿಸಿದ್ದರೆ ಮಾದೇವ, ಆಗ ಅಗ್ನಿ ಉರಿಯುತ್ತಿರಲಿಲ್ಲ, ಗಂಗೆ ಹರಿಯುತ್ತಿರಲಿಲ್ಲ, ದೇವರಾಜ ಮಳೆ ಸುರಿಸುತ್ತಿರಲಿಲ್ಲ, ಭೂಮಿ ಬೆಳೆ ಬೆಳೆಯುತ್ತಿರಲಿಲ್ಲ. ಭಕ್ತರಿಗೆ ಭಗವಂತನ ನಾಮವನ್ನು ಕೇಳುವ ಹೇಳುವ ಭಾಗ್ಯವಿರುತ್ತಿರಲಿಲ್ಲ. ಹರಿಹರರ ನಾಮಗಳು ಹೊರ ಹೊಮ್ಮುತ್ತಿರಲಿಲ್ಲ. ವಿಧಿಯನ್ನು ಯಾರೂ ಧ್ಯಾನಿಸುತ್ತಿರಲಿಲ್ಲ. ಪ್ರಪಂಚದ ಪ್ರಳಯ ತಪ್ಪುತ್ತಿರಲಿಲ್ಲ. ವಿಶ್ವವೇ ಅಳಿದ ಮೇಲೆ ಈ ಕರ್ಮಚಾರಿಗಳಿಗೆ ಶ್ರೀಹರಿ ಆತನನ್ನು ವಿಷಯ ವಿಮುಖನನ್ನಾಗಿ ಮಾಡಲು ಮುಖ್ಯ ವಿಚಾರ ಹೊಂದಿರುವುದು. ಮತ್ತೊಂದು ಮುಖ್ಯ ವಿಚಾರವೇ? ಅದೇನು ಮಾದೇವ? ಹೌದು, ಆತ ಬುದ್ಧಿವಂತನಾಗಿದ್ದರೆ ಚಮ್ಮಾಳಿಗೆಯ ಕೆಲಸಕ್ಕೆ ಚಂಚಕಾರ ಪಡೆದವನು ನೀನೇ ಸ್ವತಃ ಅಳತೆ ತೆಗೆದುಕೊಳ್ಳಬೇಕೆಂದು ಆಜ್ಞಾಪಿಸಿದ್ದರೆ ನಾನು ಅವನ ಪಾದತಲ ಮಹಾದೇವ. ಆಗ ವಿಶ್ವವೇ ಅವನಿಗೆ ಅಧೀನವಾಗುತ್ತಿತ್ತು. ಅವನು ವಿಶ್ವಾಧಿಪತಿಯಾಗುತ್ತಿದ್ದನು. ಮಹಾದೇವ, ಅನ್ಯ ಮಾರ್ಗವಿರಲಿಲ್ಲ ಶ್ರೀಹರಿ. ಆ ಕ್ಷಣವೇ ಅವನು ವಿಶ್ವಕ್ಕೆ ಒಡೆಯನಾಗುತ್ತಿದ್ದ, ವಿಶ್ವಾಧಿಪತಿಯಾಗಿ ಬಿಡುತ್ತಿದ್ದನು. ಮಾಯಕಾರ ಮಹಾದೇವ, ನಿನ್ನ ಆಲೋಚನೆಗಳು ಅನಾನ್ಯ, ಅಗೋಚರ, ಹವಣ ತೀರ್ಥ. ನೀನು ಅರಿಯಲಾಗದ ಅಜರ ಮರ ಭಕ್ತ ಧರೆ. ನಿನ್ನಗೆ ಅನಂತ ವಂದನೆಗಳು. ಯೋಚಿಸಿದಿರು ಶ್ರೀಹರಿ.
ಅವನ ಅರಿವಿಗೆ ತಿಳಿಯದಂತೆ ನವಗ್ರಹ ಶ್ರೇಷ್ಠನಾದ ಶನೇಶ್ವರನನ್ನು ಬಿಡುಗಡೆಗೊಳಿಸಿರುವನು. ಕುಪಿತನಾದ ಶನೇಶ್ವರನ ತಾಪದಲ್ಲಿ ಘನಶರನ ಹರಳಯ್ಯನ ಭಕ್ತಿಯ ಜ್ಯೋತಿ ಪ್ರಖಾರತೆಯಲ್ಲಿ ಶೀಘ್ರದಲ್ಲಿಯೇ ಲೋಕಕಂಟಕ ಶ್ರವಣನನ್ನು ಸಂಹರಿಸುವೆನು. ದೇವಾನುದೇವತೆಗಳು, ದೇವಗಣಗಳು, ಗ್ರಹಗಳು ಋಣಮುಕ್ತರಾಗಿ ನಿಶ್ಚಿಂತೆಯಿಂದ ನಿಸರ್ಗದ ಕಾರ್ಯವನ್ನು ಮಾಡಲು ಅನುವಾದ. ಮಹಾಮಹಿಮ ಭಕ್ತ ಜನರ ಬಾವಣಿ ನೀಗಿಸುವ ನಿನ್ನ ಕರುಣಾ ಸಿಂಧು, ಬೇಡವೆಂದರು ಕಾಯುವ ನಿನ್ನ ವಿಚಾರದರೆ ಅನಂತವೋ ಅನಂದವೋ ಪರಂ ಜ್ಯೋತಿ ಪರಮಾತ್ಮನು ನೀನು. ಅಗಣಿತ ಮಹಾಮಹಿಮರು. ಶಿವನೇ ಹರನೆ ಭವಭಯ ಹಾರನೆ ದೇವರ ದೇವ ಶ್ರೀ ಶಂಕರನೇ. ಶಿವನೇ ಹರನೆ ಭವಭಯ ಹಾರನೆ ದೇವರ ದೇವನೇ ಶ್ರೀ ಶಂಕರನೇ. ಶಿವನೇ ಕೂಡಲ ಸಂಗಮ ದೇವನಿ ಕಾಯೋ ಅನವರತವು ನಿನ್ನ ಬೇಡುವೆ ನಾನು. ಕೂಡಲ ಸಂಗಮ ದೇವನಿ ಕಾಯೋ ಅನವರತವು ನಿನ್ನ ಬೇಡುವೆ ನಾನು. ಮನದ ವಿಲಾಸೆಯ ಪರಿಹರಿಸೋ ನೀನು, ಮನದ ವಿಲಾಸೆಯ ಪರಿಹರಿಸೋ ನೀನು. ಮನದ ವಿಲಾಸೆಯ ಪರಿಹರಿಸೋ ನೀನು. ಮನದ ವಿಲಾಸೆಯ ಪರಿಹರಿಸೋ ನೀನು. ಭಕ್ತ ಬಾಂಧವನೇ ಬೆಂಬಿಡದೆ ತೊರೆ, ಭಕ್ತ ಬಾಂಧವನೇ ಬೆಂಬಿಡದೆ ತೊರೆ. ಶಿವನೇ ವರಗಳ ಮರೆಗೆ ಪಾಲಿಸು ಅಭಯವ ಕೊಡು ನೀ ಶಂಕರದೇ. ಶಂಕರ ಶಿವಶಂಕರ ಹರ ಶಂಕರ ಅಭಯಂಕರ. ಶಂಕರ ಶಿವಶಂಕರ ಹರ ಶಂಕರ ಅಭಯಂಕರ. ಶಂಕರ ಶಂಕರ ಸ್ವಾಮಿ ಮಹಾದೇವ, ನನ್ನ ನಿತ್ಯ ಅನ್ನದಾಸೋಹವು ನಿರಂತರವಾಗಿ ಜರುಗುವಂತೆ ಆಶೀರ್ವದಿಸುವ ತಂದೆ. ಅಯ್ಯ ಅಯ್ಯ, ಬಸವೇಶ್ವರ ಸ್ವರೂಪಿಯಾದ ಹರ್ಷವರ್ಧನ ಪ್ರಭುಗಳಿರುವರೆ. ಶರಣು ಸ್ವಾಮಿ, ನಾನೇ ಹರ್ಷವರ್ಧನ.
ನನ್ನಿಂದ ಏನಾಗಬೇಕು? ಹೀಗೆ ಬನ್ನಿ. ದಾಸೋಹಕ್ಕಾಗಿ ಬಂದಿರುವೆ. ಬಹಳ ಸಂತೋಷ. ನನ್ನ ಮಹಾಭಾಗ್ಯ. ದಾಸೋಹಕ್ಕೆ ಅಡ್ಡಿ ಇಲ್ಲ. ನಂದೀಶ, ನಿನ್ನ ನೋಡುವ ತವಕದಿಂದ ನೀನು ಇಲ್ಲಿಗೆ ಬಂದೆ. ಕುಶಲವೇ? ಕಾಯುವ ಕರುಣಾಳು ನೀನಿರುವಾಗ ಕುಶಲತೆಗೆ ಏನು ಕೊರತೆ ಸ್ವಾಮಿ? ಆದರೆ ನನ್ನಿಂದಾದ ಅಪಚಾರವೇನು ತಂದೆ? ಪರಿಜ್ಞಾನವಿಲ್ಲದ ಪಾಮರರಿಗೆ, ಕರ್ಮಭ್ರಷ್ಟರಿಗೆ, ಆಷಾಢ ಭೂತಿಗಳಿಗೆ, ಕಲ್ಮಶ ಹೃದಯಿಗಳಿಗೆ ಲಿಂಗಧಾರಣೆ ಮಾಡಿ ಶೈವ ಧರ್ಮವನ್ನು ಕಲುಷಿತಗೊಳಿಸುತ್ತಿರುವೆ. ಆತುರದ ಅತಿರೇಕದಿಂದ ಆಗುವ ಅನಾಹುತ ತಿಳಿಯದಾಯಿತು ತಂದೆ. ಹರ್ಷವರ್ಧನ, ಲಿಂಗಧಾರಣೆಗೆ ಒತ್ತು ಬೇಡ, ಆದರೆ ಲಿಂಗ ಪೂಜೆಯನ್ನು ಮರೆಯಬಾರದು ಎಂಬ ಸಂದೇಶವನ್ನು ಸಾರು. ನಡೆ, ನುಡಿ, ತನು, ಮನ, ಭಾವಗಳು ಪರಿಶುದ್ಧವಿಲ್ಲದ ಸೌಹೃದಯ ಅಲ್ಲದವರಿಗೆ ಲಿಂಗಧಾರಣೆ ಬೇಡ. ನಡೆ ನುಡಿಗಳು ಜನ ಮೆಚ್ಚಬೇಕು. ವರ್ಣಭೇದ ನಿರ್ನಾಮವಾಗಬೇಕು. ಲಿಂಗಾಯತನೆಂಬ ಮತ ಮತ್ತೊಂದು ಜಾತಿಗೆ ಉಗಮವಾಗಬಾರದು. ವರ್ಣಭೇದ ನಿರ್ನಾಮವಾಗಿ ಸರ್ವರು ಸಮಾನರೆಂಬಂತೆ ಬಾಳಬೇಕು. ನೀನು ಕಾಯಕವೇ ಕೈಲಾಸವೆಂಬುದನ್ನು ಅರಿತು ಈ ಪಂಚಮಂತ್ರಗಳನ್ನು ತಿಳಿಸಿ ನೀನು ಹಾಗೂ ನಿನ್ನ ಜೊತೆಯವರು ಬೋಧನೆಯನ್ನು ಮಾಡಲಿ. ಧನ್ಯನಾದನು ತಂದೆ. ಅಂತರಂಗ ಸುದ್ದಿ ಉಳ್ಳವರನ್ನು, ವರ್ಣಾಶ್ರಮದ ಗುರುತು ಬಿಟ್ಟವರನ್ನು ಲಿಂಗವಂತರನ್ನಾಗಿ ಮಾಡುತ್ತೇನೆ. ರಾಜೇಂದ್ರ, ನನ್ನ ಮಾತುಗಳು ನಿನಗೆ ಬೇಸರ ಮಾಡಿತೆ? ಬುದ್ಧಿ ಹೇಳಿದವರಲ್ಲಿ ಬೇಸರ ಪಟ್ಟರೆ ತನಗೆ ತಾನೇ ಅಗೆ ಕಂಡಯ್ಯ ಕೂಡಲ ಸಂಗಮ ದೇವನ ಪರಿಜ್ಞಾನ ಅರಿಯಲೇಬೇಕು ಎಂಬುದನ್ನು ತಿಳಿದೆನು. ಅಯ್ಯ ಮಹಾಮಹಿಮ, ಈ ಮಾರ್ಗದಲ್ಲಿ ತಮಗೆ ಮತ್ತೇನು ಕಲ್ಯಾಣ ಕಾರ್ಯಗಳು? ತಮ್ಮ ಮುಂದಿನ ಪಯಣ? ನಾನು ಶಿವಶರಣ ಹರಳಯ್ಯನವರನ್ನು ಕಾಣಲು ನನ್ನ ಪ್ರಯಾಣ. ಶರಣು ಸ್ವಾಮಿ. ಹರಳಯ್ಯನವರು ಶರಣರಲ್ಲಿ ಶರಣ, ವಿಭೂತಿ ಪುರುಷ, ಮನುಕುಲದ ಒನ್ನ ಕಳಸ, ತನ್ನ ಕಾಯಕದಲ್ಲಿ ಕೈವಲ್ಯ ಕಾಣುತ್ತ ಪುರುಷ ಶ್ರೇಷ್ಠ, ಮನುಕುಲ ಜ್ಯೋತಿರ್ಲಿಂಗ ಶಿವಶರಣ ಸ್ವಾಮಿ. ಅನ್ಯತಾ ಭಾವಿಸಬೇಡ ರಾಜೇಂದ್ರ. ನಾನು ಏಕಾಂಗಿಯಾಗಿ ಹರಳಯ್ಯನವರನ್ನು ಸಂಧಿಸಬೇಕು. ಮಾಯ್ಕಾರ, ಭಕ್ತಜನ ಮಂದಾರ, ಜಗನ್ನಾಟಕ ಸೂತ್ರಧಾರಿ ಯಾವ ಮಹತ್ಕಾರ್ಯ ಸಾಧನೆಗಾಗಿ ಆತನಲ್ಲಿ ಆಗಮಿಸುತ್ತಿರುವೆಯೋ ಬಲ್ಲವರ್ಯಾರು? ತಮ್ಮ ಅನಿಸಿಕೆಗೆ ಅಡ್ಡಿಯುಂಟೆ? ತಮ್ಮ ಚಿತ್ತ. ನಿನಗೆ ಶುಭವಾಗಲಿ ಪ್ರಭು. ನನಗೆ ದಾಸೋಹವಿಲ್ಲವೇ? ತಂದೆ ದಯಾಪರ, ಸಕಲ ಜೀವರಾಶಿಗೂ ಅನ್ನದಾತನಾದ ನೀವು ನನ್ನಲ್ಲಿ ಬೇಡುವಂತೆ ಮಾಡಿದ ಈ ನರನನ್ನು ಕ್ಷಮಿಸಿ. ರಾಜೇಂದ್ರ, ಭಕ್ತರಲ್ಲಿ ಬೇಡಲು ಭಗವಂತನಿಗೆ ಏಕೆ ಸಂಕೋಚ? ನಡೆ, ನಿನ್ನ ಆತಿಥ್ಯವನ್ನು ಸ್ವೀಕರಿಸಿ ನಾನು ಪ್ರಯಾಣ ಮುಂದುವರಿಸ. ಹೇ ಕೃಪಾಸಾಗರ, ಅತಿಥಿ ಸತ್ಕಾರವೇ ಮನೆಯ ವೈಭೋಗವೆಂಬುದನ್ನು ಮರೆತಿದ್ದ ನನ್ನನ್ನು ಸೂಕ್ಷ್ಮವಾಗಿ ಎಚ್ಚರಿಸಿದೆಯಾ ತಂದೆ? ಕರುಣಾಸಾಗರ, ಹೀಗೆ ಬನ್ನಿ, ಹೀಗೆ ದಯ ಮಾಡಿಸಿ. ದರೆಯೊಳಗೆ ದೊಡ್ಡವರೇ ಶಿವನೇ, ದರೆಯೊಳಗೆ ದೊಡ್ಡವರಾರು. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರಾರು. ಅಂದಿನಿಂದ ಇಂದಿನವರೆಗೂ ಬಾಳಿ ಬದುಕಿ ಉಳಿದವರಾರು. ದರೆಯನ್ನೇ ಗೆದ್ದವರಾರು ಶಿವನೇ, ದರೆಯ
ಗೆದ್ದವರಾರು ಶಿವನೇ ಧರೆಯೊಳಗೆ ಗೆದ್ದವರಾರು. ದಾನ ಧರ್ಮ ಮಾಡಿದ ಜೀವ ಕರುಣೆ ಪ್ರೀತಿ ತೋರಿದ ಭಾವ. ದಾನ ಧರ್ಮ ಮಾಡಿದ ಜೀವ ಕರುಣೆ ಪ್ರೀತಿ ತೋರಿದ ಭಾವ. ಗೆಲ್ಲಲಿಲ್ಲ ಮನದ ನೋವ, ಗೆಲ್ಲಲಿಲ್ಲ ಮನದ ನೋವ, ಅರಿಯಲಿಲ್ಲ ಜಗದ ತಾವ. ಗೆಲುವು ಯಾವುದೋ ಶಿವನೇ, ಸೋಲು ಯಾವುದೋ ಶಿವನೇ. ಹುಟ್ಟೊಳಗೆ ಬದುಕೊಳಗೆ ಸಾವೊಳಗೆ ಗೆಲುವು ಯಾವುದೋ ಶಿವನೇ. ಹುಟ್ಟೊಳಗೆ ಬದುಕೊಳಗೆ ಸಾವೊಳಗೆ ಗೆಲುವು ಯಾವುದೋ ಶಿವನೇ. ಧರೆಯೊಳಗೆ ದೊಡ್ಡವರಾರು ಶಿವನೇ, ಧರೆಯನ್ನೇ ಗೆದ್ದವರಾರು. ಶಂಕರ ಮಹಾದೇವ, ಕಾಲ ಕರೆಯಂತೆ ಭೂಮಿಗೆ ಬಂದೆ. ಪರಾವಲಂಬಿಯಾಗಿ ಸಮಾಜದ ಶತ್ರು ಆಗಬಾರದೆಂದು ಉದ್ಯೋಗಂ ಪುರುಷ ಲಕ್ಷಣಂ ಎಂದು ತಿಳಿದು ಜೀವಿಸುವುದು. ಕಾಯಕವನ್ನು ಅರಸುತ್ತಾ ಬಂದೆ, ಉದ್ಯೋಗವೇ ದೊರಕಿದ್ದಿಲ್ಲ. ನಿನ್ನೆ ಎಂಬುದು ಚಿತ್ರದ ಚಿತ್ರ, ನಾಳೆ ಎಂಬುದು ಬರೆಯಲಾರದ ಹಾಳೆ. ನಿನ್ನೆ ನಾಳೆಗಳ ನಡುವೆ ಇದೆ ಎಂಬುದೇ ತೂಗುಯ್ಯಾಳೆ. ಕೋಟೆ ಕಟ್ಟಿ ಮೆರೆದವರೆಲ್ಲ ನಡೆಯಲಿಲ್ಲ ಕಡಲ ದಾಟಿ. ಕೋಟೆ ಕಟ್ಟಿ ಮೆರೆದವರೆಲ್ಲ ನಡೆಯಲಿಲ್ಲ ಕಡಲ ದಾಟಿ. ಸ್ವರ್ಗ ಎತ್ತಿದವರೆಲ್ಲ ದಾಟಲಿಲ್ಲ ನೂರು ದಾಟಿ. ಮೀಸೆ ತಿರುಗಿ ಕುಂತವರೆಲ್ಲ, ಮೀಸೆ ತಿರುಗಿ ಕುಂತವರೆಲ್ಲ ದಾಟಲಿಲ್ಲ ನೂರು ದಾಟಿ. ಸಾಧು ಸಂತ ಪಂಡಿತರೆಲ್ಲ ತಡೆಯಲಿಲ್ಲ ಮತಾಂತರವ. ದರೆಯೊಳಗೆ ಜಗದೊಳಗೆ ದರೆಯೊಳಗೆ ದೊಡ್ಡವರಾರು ಶಿವನೇ. ದರೆಯೊಳಗೆ ಜಗದೊಳಗೆ ದರೆಯೊಳಗೆ ದೊಡ್ಡವರಾರು. ಜಲಯೊಳಗೆ ದೊಡ್ಡವರಾರು ಶಿವನೇ, ಜಗವನ್ನೇ ಗೆದ್ದವರಾರು. ಓಂ ಪರಬ್ರಹ್ಮ ಸ್ವರೂಪ ಚೈತನ್ಯನ್ನೇ ಮೂರು ಲೋಕದೊಡೆಯ ಮುದ್ದು ಮಹಾದೇವನ ಪರಬ್ರಹ್ಮ ರೂಪ ಮುತ್ತು ಮಹಾದೇವನೇ ಪರಬ್ರಹ್ಮ ರೂಪ ಮುತ್ತು ಮಹಾದೇವನೇ ಅನವರತ ಹೃದಯದಿ ನೆಲೆಸಿರುವ ಪ್ರಭುವೇ
ಅನವರತವು ಹೃದಯದಿ ನೆಲೆಸಿರುವ ಪ್ರಭುವೆ ಪರಬ್ರಹ್ಮ ರೂಪ ಮುದ್ದು ಮಹಾದೇವನೇ. ದೇವ ದೇವ ನಿನ್ನನ್ನು ಭಜಿಸುವ ಭಕ್ತರ ದೇವ ದೇವ ನಿನ್ನನ್ನು ಭಜಿಸುವ ಭಕ್ತರ ಹೃದಯದಲ್ಲಿ ನೀ ನೆಲೆಸೋ ಅನುದಿನವೂ ಬೇಡುವೆ. ಹೃದಯದಲ್ಲಿ ನೀ ನೆಲೆಸೋ ಅನುದಿನವೂ ಬೇಡುವೆ ಪರಬ್ರಹ್ಮ ರೂಪ ಮುದ್ದು ಮಹಾದೇವನೇ. ಕೈಲಾಸದೊಡೆಯನೇ ಪ್ರಮತಾದ್ರಿ ರೂಪನೇ ಕೈಲಾಸದೊಡೆಯನೇ ಪ್ರಮತಾದ್ರಿ ರೂಪನೇ ಪೇರುಗಿರಿಯ ವಾಸನೆ ಸಲಹೋ ನೀನಿಯಮ್ಮ. ಪೇರುಗಿರಿಯ ವಾಸನೆ ಸಲಹೋ ನೀನಿಯಮ್ಮ. ದೇವಶ್ರೀ ಮಹಾದೇವ ಭವಬಂಧನ ನೀಗಿಸೋ ದೇವಶ್ರೀ ಮಹಾದೇವ ಭವಬಂಧನ ನೀಗಿಸೋ. ಕೃಪೆ ಮಾಡಿ ಅರಸುತ್ತಲಿ ಕೈ ಹಿಡಿದು ನೀ ನಡೆಸೋ. ಕೃಪೆ ಮಾಡಿ ಅರಸುತ್ತಲಿ ಕೈ ಹಿಡಿದು ನೀ ನಡೆಸೋ ಪರಬ್ರಹ್ಮ ರೂಪ ಮುದ್ದು ಮಹಾದೇವನೇ. ಅನವರತು ಹೃದಯದಲ್ಲಿ ನೆಲೆಸಿರುವ ಪ್ರಭುವೇ ಹೃದಯದಲ್ಲಿ ನೆಲೆಸಿರುವ ಪರಬ್ರಹ್ಮ ಪ್ರಭುವೇ ಪರಬ್ರಹ್ಮ ರೂಪ ಮುದ್ದು ಮಹಾದೇವನೇ ಮುದ್ದು ಮಹಾದೇವನೇ ಮುದ್ದು ಮಹಾದೇವನೇ. ಸ್ವಾಮಿ, ಇದೇನಿದು? ಇನ್ನು ಪರಮೇಶ್ವರನಲ್ಲಿ ಏನಿ ಭಾವಪರವಶತೆ? ಆ ಮಾದೇವನಲ್ಲಿ ಭಕ್ತಿ ಭಾವದ ಪರವಶತೆ, ಈ ಮಾದೇವಿಯಲ್ಲಿ ಪ್ರೀತಿ ಪ್ರೇಮದ ಪರವಶತೆ. ಸ್ವಾಮಿ, ಇಂದೇಕೋ ನಿನ್ನಲ್ಲಿ ಹೊಸತನವು ಅಂಕುರಿಸಿದೆ. ನಿನ್ನ ಕಣ್ಣೋಟದ ಕುಡಿ ನೋಟದಿಂದ ಯೌವನವು ಸೋಡಸಿಯ ಯೌವನವು ಅಂಕುರಿಸಿದೆ. ಇದೇನಿದು? ಈ ನಡು ಹರಿಯದಲ್ಲಿ ತಮಗೆ ಈ ರೀತಿಯ ಭಾವಪರಿಶೋಧನೆ, ಪ್ರೇಮಲೋಕದಲ್ಲಿ ಸಂಚಾರ ಮಾಡುತ್ತಿರುವಿರಲ್ಲ. ಚೆನ್ನು, ಸರಸಕ್ಕೆ ಹರೆಯಬೇಡ, ಒಲುವೊಂದಿದ್ದರೆ ಸಾಕು. ಪ್ರೀತಿಸಲು ದನಕನಕ ಬೇಡ, ಒಲಿದ ಚಿತ್ತಗಳು ಸಾಕು. ಪ್ರೇಮಿಸಲು ಮೋಹದ ಮಡದಿ ಸಾಕು, ಮೋಕ್ಷಕ್ಕೆ ಮಾದಪ್ಪನ ನಾಮ ಸಾಕು. ನಿಜ ಸ್ವಾಮಿ, ಎಲ್ಲವೂ ಕೂಡ ಆ ಮಹಾದೇವನ ಇಚ್ಛೆ. ನಗುವಿಲ್ಲದ ಮನೆ ನರಕ, ಕ್ರೋಧವೇ ರೋದನೆ, ಆದರಾತಿಥ್ಯವೇ ಮನೆಯ ಅಲಂಕಾರ. ಸದಾಚಾರವಿದ್ದರೆ ಆ ಶಿವನ ಸಾಕ್ಷಾತ್ಕಾರ. ಹೌದು, ಆ ಮಹಾದೇವನ ಕೃಪೆ ಇದ್ದರೆ ನಾವೇ ಅದೃಷ್ಟವಂತರು. ನಿಮ್ಮ ಮಾತು ಸತ್ಯ. ಹರಳಯ್ಯನವರೇ, ಹೀಗೆ ಬನ್ನಿ, ದಯಮಾಡಿಸಿ. ಅವರು ಶಿವಧ್ಯಾನದಲ್ಲಿದ್ದಾರೆ. ಬಹಳ ಸಂತೋಷ. ಬನ್ನಿ, ದಯಮಾಡಿ ಈ ಪೀಠವನ್ನು ಅಲಂಕರಿಸಿ ಕರೆತರುತ್ತೇನೆ. ಸ್ವಾಮಿ, ಸ್ವಾಮಿ, ಯಾರ ಮಹಾತ್ಮರು ಬಂದಿದ್ದಾರೆ? ಇಗೋ ಬಂದೆ.
ಅಪ್ಪ ಮಹಾದೇವ, ಮುದ್ದು ಮಹಾದೇವ, ನಿನಗೆ ಶುಭವಾಗಲಿ. ಚೆನ್ನು, ಇವರು ಯಾರೆಂದು ತಿಳಿಯಲಿಲ್ಲವೇ? ಇವರೇ ಮುದ್ದು ಮಹಾದೇವ. ಮಹೇಶ್ವರರೇ, ಮಹಾದೇವ, ಇದು ಶರಣು ಸ್ವಾಮಿ. ಇಪ್ಪತ್ತೇಳು ಮಲೆಯ ಮುದ್ದು ಮಹಾದೇವ ಇಷ್ಟು ದಿನಗಳ ಕಾಲ ನನ್ನ ಕನಸಿನಲ್ಲಿ ಬಂದು ದರ್ಶನ ನೀಡುತ್ತಿದ್ದರು. ಇಂದು ಅವರೇ ನಿಜ ರೂಪದಲ್ಲಿ ಬಂದು ಈ ದಿನ ನಮ್ಮ ಮನೆಗೆ ಆಗಮಿಸಿರುವಾಗ ನಮ್ಮ ಮನವು ತಡೆದಿದೆ. ಭಗವಂತ, ನಿನ್ನ ಕರುಣೆಗೆ ಏನೇ ಇಲ್ಲವು. ನಿಮಗೆ ಶುಭವಾಗಲಿ. ಚೆನ್ನು, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಆಗಬಹುದು ಸ್ವಾಮಿ. ಸ್ವಾಮಿಯ ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯೋಣ. ಹರಳಯ್ಯ, ಪೂರ್ವಗ್ರಹವಿರದಿದ್ದರೆ ಮಾತ್ರ ಮಂದಹಾಸ ಸಾಧ್ಯ ಅಲ್ಲವೇ? ಪ್ರಭು, ಸರ್ವೇಶ್ವರನಾದ ನಿನಗೆ ತಿಳಿಯದಿರುವ ವಿಚಾರವಾಗುವುದಿರುವುದು. ಕಂಪ್ಲೀಟ್ ಕೊಡ್ರಪ್ಪ. ಯಾವ್ದಾರು ಸದಾ ನಿನ್ನ ನೆನಪಿರಲೆಂದು ಕರಿಯ ಕಂಬಳಿಯ ತಂದು ಅದರ ಗದ್ದೆಗೆ ಮಾಡಿ ಅದನ್ನು ಶಿವಲಿಂಗವನ್ನು ಇರಿಸಿ ದಿನವೂ ಪೂಜಿಸುತ್ತಿದ್ದೆ. ಇಂದು ತಾವಾಗಿ ನಮ್ಮ ಮನೆಗೆ ಆಗಮಿಸಿರುವಾಗ ಅದನ್ನು ನಿಮಗೆ ಸಮರ್ಪಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ತೆಗೆದುಕೊಳ್ಳಿ ಸ್ವಾಮಿ. ಶರಣಾಗತ ರಕ್ಷಕ, ಅನಾಥ ರಕ್ಷಕ, ದೀನಜನ ಮಂದಾರ, ಲೋಕೇಶ ಶರಣು. ಶರಣು ಶರಣಾರ್ಥಿ ಹರಳಯ್ಯನವರೇ. ಅಪ್ಪ, ಇದೇನು ಮಾಡಿದಿರಿ? ನೀವು ಘನಶರಣರು. ನಾನು ಒಂದು ಶರಣನ್ನು ಹೇಳಿದರೆ ನೀವು ಶರಣಾರ್ಥಿ ಎಂದು ಹೇಳಬಹುದೇ? ಹರಳಯ್ಯ, ಏಕೆ ವಿಚಲಿತನಾದೆ? ಪ್ರಭು, ನರರಾದ ನಾವು ನಿಮ್ಮಿಂದ ಹಾರೈಕೆ ಪಡೆಯಲು ಅರ್ಹರು, ಪರಂತು ನಿಮ್ಮಿಂದ ಶರಣಾರ್ಥಿ ಪಡೆಯಲು ಅನರ್ಹರು. ಕ್ಷಮಿಸು ಸ್ವಾಮಿ, ಇನ್ನು ಹೆಚ್ಚಿನ ಋಣಭಾರವನ್ನು ನಾವು ಹೊರಲಾರೆವು. ಹರಳಯ್ಯ, ನನ್ನ ಶರಣಾರ್ಥಿಗೆ ಅಷ್ಟೊಂದು ಮನ್ನಣೆಯೇ? ಪ್ರಭು, ಪಾಮರರಾದ ನಾವು ನಿಮ್ಮಿಂದ ಒಂದು ಶರಣಾರ್ಥಿಯನ್ನು ಪಡೆದು ಅದನ್ನೇ ಸಹಿಸಿಕೊಳ್ಳಲು ಅಸದಳವಾಗಿರುವಾಗ ಮತ್ತೊಂದು ಶರಣಾರ್ಥಿ ಋಣಭಾರವನ್ನು ನಾವು ಸಹಿಸಲಾರೆವು. ಇದನ್ನು ಹೇಗೆ ನಿವಾರಿಸಿಕೊಳ್ಳಲಿ ಪ್ರಭು?
ಈ ಋಣಭಾರದ ಕೃಪೆಯನ್ನು ಪರಿಹರಿಸಿ ದಾರಿ ತೋರಬೇಕೆಂದು ಬೇಡಿಕೊಳ್ಳುವೆನು. ಹರಳಯ್ಯ, ನನ್ನ ಹೆಚ್ಚಿನ ಶರಣಾರ್ಥಿಯನ್ನು ಈ ಜನ್ಮದಲ್ಲಿಯೇ ತೀರಿಸಿಕೊಳ್ಳಬಹುದು. ಪ್ರಭು, ಹೆಚ್ಚಿನ ಶರಣಾರ್ಥಿಯನ್ನು ಈ ಜನ್ಮದಲ್ಲೇ ತೀರಿಸಿಕೊಳ್ಳಬಹುದು. ಪ್ರಭು, ಯಾವ ಕಾರ್ಯವನ್ನು ಮಾಡಿ, ಯಾವ ಕಾಯಕವನ್ನು ಮಾಡಿ ಈ ಋಣವರ ಪರಿಹಾರವನ್ನು ಪರಿಹರಿಸಿಕೊಳ್ಳಬಹುದು ತಿಳಿಸು ಪ್ರಭು. ತಿಳಿಸಿ ಸ್ವಾಮಿ. ನನಗೆ ಒಂದು ಜೊತೆ ಚಮ್ಮಾಡಿಗೆಯನ್ನು ಮಾಡಿಕೊಟ್ಟರೆ ನಿನ್ನ ಋಣಭಾರ ಪರಿಹಾರವಾಗುತ್ತದೆ. ಧನ್ಯನಾದುತ್ತಂತೆ. ನನ್ನ ಕಾಯಕವೇ ಚಮ್ಮಾಳಿಗೆ ಮಾಡುವುದು. ಇಂದಿಗೆ ನನ್ನ ವೃತ್ತಿ ಬದುಕು, ನನ್ನ ಜೀವಿತದ ಬದುಕು ಸಾರ್ಥಕವಾಯಿತು. ಪ್ರಭು, ಭಕ್ತ ಪರಾಧೀನ, ನಿನ್ನ ಎಣೆಗೆ ಎಣೆ ಇಲ್ಲವು. ನಾನು ಮಾಡುವ ಒಂದು ಜೊತೆ ಚಮ್ಮಾಳಿಗಿಂದ ನನ್ನ ಋಣ ಪರಿಹಾರವಾಗುವುದಾದರೆ ಈ ದಿನವೇ ಮಾಡಿಕೊಡುತ್ತೇನೆ. ಆಗಬಹುದೇ ಪ್ರಭು? ಆಗಬಹುದು. ಹರಳಯ್ಯ, ಪ್ರಭು, ಖಂಡಿತವಾಗಿಯೂ ನನಗೆ ಚಮ್ಮಾಳಿಗೆಯನ್ನು ಮಾಡಿಕೊಡುವೆಯಾ? ನೀನು ಹೇಳಿದ ಬಯಸಿದ ಚರ್ಮದಲ್ಲೇ ನಿನಗೆ ಚಮ್ಮಾಳಿಗೆ ಮಾಡಿ ನಿನ್ನ ಪಾದಕ್ಕರ್ಪಿಸುವೆನು. ನಿಜವಾಗಿಯೂ ಹರಳಯ್ಯ, ಮತ್ತೊಮ್ಮೆ ವಿಚಾರಿಸಿ. ನೀನು ನಾನು ಕೇಳಿದ ಚರ್ಮದಲ್ಲಿಯೇ ಚಮ್ಮಾಳಿಗೆಯನ್ನು ಮಾಡಿಕೊಡುವೆಯಾ? ಪ್ರಭು, ನೀನು ಹೇಳುವ ಚರ್ಮದಲ್ಲಿಯೇ ನಾನು ಚಮ್ಮಾಳಿಗೆ ಮಾಡಿಕೊಡುತ್ತೇನೆ. ಕೇಳಿ ಪ್ರಭು. ಸತ್ಯವಾಗಲೂ ನಾನು ಕೇಳಿದ ಚರ್ಮದಲ್ಲಿಯೇ ಚಮ್ಮಾಳಿಗೆ ಮಾಡುವೆಯಾ? ಪ್ರಭು, ನಿನ್ನಲ್ಲಿ ಸುಳ್ಳು ಹೇಳಲು ಸಾಧ್ಯವಿದೆ, ನಿನ್ನಲ್ಲಿ ವಂಚನೆಯೇ. ಆ ಸೂರ್ಯನ ಚಂದ್ರ ಸಾಕ್ಷಿಯಾಗುವ ನೀನು ಹೇಳಿದ ತೊಗಲಿನಲ್ಲೇ ನಾನು ಚಮ್ಮಾಳಿಗೆ ಮಾಡಿಕೊಡುತ್ತೇನೆ. ಇದಕ್ಕೆ ಆ ಶಿವಪಾರ್ವತಿಯರ ಪಾದವೇ ಸಾಕ್ಷಿ. ನಿನ್ನ ಮಡದಿ ಬೇಡವೆಂದರೆ? ಆ ಅಪನಂಬಿಕೆ ಬೇಡ ತಂದೆ. ನನ್ನ ಸ್ವಾಮಿಯ ಒಂದು ನುಡಿಗೂ ಕೂಡ ನಾನು ಎಂದಿಗೂ ಎದುರಾಡುವುದಿಲ್ಲ. ಹೀಗಿರುವಾಗ ನಿಮ್ಮ ಮಾತಿಗೆ ಪ್ರತ್ಯುತ್ತರವೇ. ಕನಸು ಮನಸ್ಸಿನಲ್ಲೂ ಕೂಡ ಅವರ ಎದುರು ನಿಲ್ಲಲಾರೆ. ನನ್ನ ಸ್ವಾಮಿಯ ಕಾಯಕ್ಕೋಸ್ಕರವಾಗಿ ನನ್ನ ಪ್ರಾಣ ಹೋದರೂ, ಈ ಪ್ರಾಣಕ್ಕೆ ಇಂತಹ ಚ್ಯುತಿ ಬಂದರೂ ನಾನು ಚಿಂತೆ ಮಾಡುವುದಿಲ್ಲ ಜಗದೀಶ್ವರ. ಪ್ರಭು, ನನ್ನಿಂದ ಏನಾದರೂ ಅಪಚಾರವಾಯಿತೆ? ಇಲ್ಲ, ನಿಮ್ಮಿಂದ ಯಾವುದೇ ಅಪಚಾರವಿಲ್ಲ ಹರಣ್ಣಯ್ಯ. ನಿಮ್ಮ ಮಾತುಗಳು ನನಗೆ ಮನ ತುಂಬಿ ಬಂದಿದೆ. ನಿಮ್ಮ ಅನಿಸಿಕೆಗಳು ನನ್ನ ಹೃದಯವನ್ನು ಮುಟ್ಟಿ ನಾನು ಎದ್ದು ನಿಂತು ನಿಮ್ಮನ್ನು ಹಾಗೆ ಆಗಲಿ ಒಡೆಯ. ಮಹಾದೇವ, ಮಲೆಯ ಮಹಾದೇವ, ನನ್ನ ಹೆಚ್ಚಿನ ಒಂದು ಶರಣಾರ್ಥಿ ಋಣಭಾರದಿಂದ ವಿಶ್ವ ವಿಮೋಚನೆ ಆಗುವುದಾದರೆ ನೀನು ಹೇಳಿದ ತಗುಲಿನಲ್ಲಿ ಮಾಡಿಕೊಡುತ್ತೇನೆ. ತಿಳಿಸಿ ಪ್ರಭು. ಹರಳಯ್ಯ, ನೀನು ಮಾಡುವ ಚಮ್ಮಾಳಿಗೆಯಿಂದ ಜಗತ್ತಿನ ಕಲ್ಯಾಣವಾಗಬೇಕಾಗಿದೆ. ಲೋಕ ಕಲ್ಯಾಣವಾಗಬೇಕಾದರೆ ನೀನು ಮನುಷ್ಯನ ಚರ್ಮದಿಂದಲೇ ನರನ ಚರ್ಮದಿಂದ ಚಮ್ಮಾಳಿಗೆಯನ್ನು ಮಾಡಬೇಕು. ಪ್ರಭು, ಇದೆಂತಹ ವಿಷಮ ಪರೀಕ್ಷೆ ಪ್ರಭು. ನಡೆಸಲಾರದ ಬಯಕೆ, ಈಡೇರಿಸಲಾಗದ ಬಯಕೆಯನ್ನು ಭಾಷೆ ಪಡೆದು ಪಾಯ್ಬಿಟ್ಟಿಯಾತಂತೆ. ಹರಳಯ್ಯ, ಇದು ವಿಧಿಲಿಖಿತ. ಈ ಕಾರ್ಯ ನಿನ್ನಿಂದಲೇ ಸಾಧ್ಯವೆಂದು ನಿನ್ನನ್ನೇ ನಂಬಿ ಬಂದಿರಬೇಕು. ಪ್ರಭು, ವಿಧಿ ಈ ರೀತಿ ಆಟವಾಡಿತು ನನ್ನ ಬದುಕಿನಲ್ಲಿ. ಈ ಹರಳಯ್ಯ, ಈ ಮಹತ್ ಕಾರ್ಯದಿಂದ ದೇವಾನುದೇವತೆಗಳು, ಗ್ರಹಗಳು ಎಲ್ಲರ ವಿಮೋಚನೆ ಆಗಬೇಕಾಗಿದೆ. ಪ್ರಭು, ನನ್ನ ಒಂದು ಶರಣಾರ್ಥಿಯಿಂದ ವಿಶ್ವ ವಿಮೋಚನೆ ಆಗುವುದಾದರೆ ನನ್ನ ಶರೀರವನ್ನು ಕತ್ತರಿಸಿಯಾದರೂ ಈ ಕಾರ್ಯವನ್ನು ನೆರವೇರಿಸಿಕೊಡುತ್ತೇನೆ. ಚಮ್ಮಾಳಿಗೆ ತಯಾರಿಸಿ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ. ಹರಳಯ್ಯ, ಚಮ್ಮಾಳಿಗೆಯನ್ನು ತಯಾರಿಸಿ 6 ವಾರಗಳಲ್ಲಿ ಮಲೆಗೆ ಬರಬೇಕು. ಆಗಲಿ ಒಡೆಯ. ಹರಳಯ್ಯ, ನೀನು
ಮಾತನ್ನು ತಪ್ಪಿದರೆ ನಿನ್ನ ಮಾತೇ ನಿನಗೆ ಶಾಪವಾಗುವುದು. ಕೋಪಿಸಿಕೊಳ್ಳಬೇಡಿ. ಖಂಡಿತವಾಗಿಯೂ ಚಪ್ಪಾಳಿಗೆ ತಯಾರಿ ಮಾಡುತ್ತೇನೆ. ಕೋಪಿಸಿಕೊಳ್ಳಬೇಕು. ಆದರೆ ಅದು ಹರಳೆಯ ನಾನು ಮಲೆಯಲ್ಲಿ ನಿಮ್ಮನ್ನು ಕಾಯುತ್ತೇನೆ. ಶೋಹ ಹಾಗೆಯೇ ಆಗಲಿ ಪ್ರಭು.